ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕನ್ನಡ ಟ್ರಾವೆಲ್ ಬ್ಲಾಗ್ 13 ಎಲ್ಲರಿಗೂ ಬೆಳಗಿನ ಶುಭೋದಯಗಳು ತಿಳಿಸ್ತಾ, ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ 45 ರೂಪಾಯಿದಲ್ಲಿ ಕೇವಲ ಬಳ್ಳಾರಿ ಜಂಕ್ಷನಿಂದ ದಾವಣಗೆರೆಗೆ ಯಾವ ರೀತಿ ಟ್ರಾವೆಲ್ ಮಾಡೋದು ಅಂತೇಳಿ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿದ್ರು ಒಬ್ಬರು, ನಮ್ಮ ಒಂದು ಈ ಟ್ರೈನ್ ಟ್ರಾವೆಲ್ ಬಗ್ಗೆ ಜರ್ನಿನ ತಿಳಿಸಿ ಅಂತೇಳಿ. ಕೇವಲ 45 ರೂಪಾಯಿ ನೋಡಿ, ಜಾಸ್ತಿ ಇಲ್ಲ ಅಮೌಂಟು. ದಾವಣಗೆರೆಗೆ ಹೋಗ್ಬೋದು. 210 ಕಿಲೋಮೀಟ್ರ್ ಜರ್ನಿನ ನಾನು ಮಾಡ್ತಾಯಿದ್ದೀನಿ ಇವತ್ತು ಜಸ್ಟ್ 45 ರೂಪೀಸ್ಗೆ ಮಾತ್ರ. ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಟ್ರೈನ್ ಯಾವುದು, ಟ್ರೈನ್ ನಂಬರ್ ಏನು, ಯಾವ ರೂಟು ಅಂತೇಳಿ ತಿಳಿಸ್ತೀನಿ ಈ ವಿಡಿಯೋ ಮೂಲಕ. ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಜಂಕ್ಷನಲ್ಲಿ ಟಿಕೆಟ್ ಕೌಂಟ್ರ್ ನೋಡಿ, ಅಲ್ಲೇ ಆದರೂ ತೊಗೋಬೋದು, ಈ ಕಡೆ ಕ್ಯೂನಲ್ಲಾದರೂ ನಿಂತ್ಕೊಂಡು ತೊಗೋಬೋದು. ಇಲ್ಲಾಂದರೆ ಇಲ್ಲಿ ರೈಲ್ವನ್ ಆ್ಯಪು ಅಥವಾ UTSC ಮೂಲಕ ಸ್ಕ್ಯಾನ್ ಮಾಡಿ ತಗೊಳ್ಳೋದ್ರಿಂದ ನಮಗೆ ಒಂದು ಟಿಕೆಟ್ಗೆ 3% ನಮಗೆ ಡಿಸ್ಕೌಂಟ್ ಇರುತ್ತೆ, ಅಂದರೆ ಅಮೌಂಟ್ ರಿಟರ್ನ್ ಆಗುತ್ತೆ ನಮಗೆ. ಇದರಿಂದ ತುಂಬ ಯೂಸ್ಫುಲ್ ಇದೆ. ನಾನು ಈಗ ಇದರಿಂದನೇ ತೊಗೊಂಡಿದ್ದೀಗ. ನಮ್ಮ ಟಿಕೆಟ್ ಬಂದ್ಬಿಟ್ಟು ಕೇವಲ 45 ರೂಪಾಯಿ ಇತ್ತು, ನನಗೆ 3 ರೂಪೀಸು ಉಳೀತು. ಟಿಕೆಟ್ ಅಂತೂ ತಗೊಂಡಾಯಿತು. ಈಗ ಹೋಗ್ತಾ ಇದ್ದೀನಿ, ಜರ್ನಿನ ಕಂಟಿನ್ಯೂ ಮಾಡೋಣ. ಬನ್ನಿ, ನನ್ನ ಜೊತೆ ನೀವು ಕೂಡ ಟ್ರಾವೆಲ್ ಮಾಡುವಂತ್ರಿ. ಹೇಗಿದೆ ಟ್ರಾವೆಲ್ ಜರ್ನಿ ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಬಳ್ಳಾರಿ ಜಂಕ್ಷನ್ ನೋಡಿ ಯಾವ ರೀತಿ ಇದೆ. ಟಾಪ್ 10 ಕರ್ನಾಟಕದಲ್ಲಿ ರೈಲ್ವೆ ಜಂಕ್ಷನಲ್ಲಿ ನಮ್ಮ ಬಳ್ಳಾರಿ ಕೂಡ ಒಂದಾಗಿದೆ. ನಮ್ಮ ಬಳ್ಳಾರಿ ಜಂಕ್ಷನ್ಗೆ ಹಿಸ್ಟ್ರಿನೇ ಇದೆ. ಬ್ರಿಟಿಷರು ಆಗಿನ ಕಾಲದಲ್ಲಿ ಕಟ್ಸಿರೋ ಕಟ್ಟಡ ನೋಡಿ ಯಾವ ಥರ ಇದೆ ಅಂತೇಳಿ. ಆಲ್ಮೋಸ್ಟ್ ನಮ್ಮ ಬಳ್ಳಾರಿ ಅವ್ರಿಗೆ ನಮ್ಮ ಬಳ್ಳಾರಿ ಜಂಕ್ಷನ್ ನೋಡಿರ್ತೀರಾ, ನೋಡದೇ ಇರೋರು ಈಗಲೇ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಬಳ್ಳಾರಿ ಜಂಕ್ಷನ್ನ. ಇದು ಔಟ್ರು. ಈ ಥರ ಹೊರಗಡೆ ಹೋಗೋಕ್ಕೆ ಆಟೋಗಳು ಕೂಡ ಅವೈಲೇಬಲ್ ಇದ್ದಾವೆ. ಇಲ್ಲಿಂದ ಆಚೆ ಹೋದ್ರೇ ಈ ಕಡೆ ಎಡಗಡೆಗೆ ಹೋದರೆ ಬಸ್ ಸ್ಟ್ಯಾಂಡ್ ಬರುತ್ತೆ, ಬಲ್ಗಡೆಗೆ ಹೋದರೆ ಮೋತಿ ಸರ್ಕಲ್ ಬರುತ್ತೆ. ನೋಡಿ ಯಾವ ರೀತಿ ಇದೆ ಒಳಗಡೆ. ತುಂಬ ದೊಡ್ಡದಾಗಿದೆ ಬಳ್ಳಾರಿ ನಮ್ಮ ಜಂಕ್ಷನು. ಇವತ್ತು ಮಾರ್ನಿಂಗೇ ನಾನು ಬಂದಿರೋದಕ್ಕೆ ನೋಡಿ ಜನನೇ ಇಲ್ಲ ಸ್ಟೇಷನ್ನಲ್ಲಿ. ಒಳಗಡೆ ಎಲ್ಲ ಖಾಲಿಯಾಗಿದೆ. ಇಲ್ಲಿ ನೋಡಿ ಯಾವ ರೀತಿ ಇದೆ ನಮ್ಮ ಬಳ್ಳಾರಿ ಜಂಕ್ಷನ್ನು. ಇಲ್ಲಿ ಏನಾದರೂ ತಿನ್ನೋಕ್ಕೆ ಅಂಗಡಿ ಕೂಡ ಇದೆ, ಒಳಗಡೆನೂ ಇದೆ, ಇನ್ನೂ ಒಳಗಡೆ ಕೂಡ ಇದ್ದಾವೆ. ನಮ್ಮ ಬಳ್ಳಾರಿ ಜಂಕ್ಷನ್ ಆ ಕಡೆ ಫುಟ್ ಓವರ್ ಬ್ರಿಡ್ಜ್ ಇದೆ ಹತ್ತಕ್ಕೆ ಮುಂದ್ಗಡೆ ಹೋದರೆ. ನೋಡಿ ಆನ್ ದ ಟೈಮ್ಗೆ ನಮ್ಮ ಬಳ್ಳಾರಿ ಜಂಕ್ಷನ್ಗೆ ಬಂತು 07395 ಅಂತೇಳಿ. ನಮ್ಮ ಟ್ರೈನ್ ಕೋಡ್ ನಂಬರ್ ಬಂದುಬಿಟ್ಟು ನಮ್ಮ ಬಳ್ಳಾರಿ ಜಂಕ್ಷನಿಂದ ದಾವಣಗೆರೆಗೆ ಹೋಗುತ್ತೆ. ಇದು ಡೈಲಿ ಡೆಮೋ, ಇದು ಡೈಲಿ ಟ್ರೈನ್ ಆಗಿರೋದ್ರಿಂದ ಈಗ ಆನ್ ದ ಟೈಮ್ಗೆ ಬಂದಿದೆ ನೋಡಿ. ಎಲ್ಲ ಜನರಲ್ ಸೀಟ್ಗಳೇ ಇರುತ್ತೆ, ಅದಕ್ಕೋಸ್ಕರನೇ ಇಲ್ಲಿಗೆ ಬಂದು ಡೈರೆಕ್ಟಾಗಿ ಟ್ರೈನ್ ಟಿಕೆಟ್ನ ತಗೋಬೋದು ಈಸಿಯಾಗಿ. ನೀವು ಬೇಗ ಬರೋದು ತುಂಬ ಒಳ್ಳೆಯದು. 7:40ಗೆಲ್ಲ ನಮ್ಮ ಟ್ರೈನ್ ಬರುತ್ತೆ ರೈಲ್ವೆ ಸ್ಟೇಷನ್ಗೆ. ನಮ್ಮ ಟ್ರೈನು ವಾರದಲ್ಲಿ 6 ದಿನ ಮಾತ್ರ ಇರುತ್ತೆ, ಸೋಮವಾರದಿಂದ ಶನಿವಾರದವರೆಗೂ ಮಾತ್ರ. ಸಂಡೇ ಮಾತ್ರ ಇರಲ್ಲ ನೋಡಿ. ಇಲ್ಲಿವರೆಯಿಂದ ಹೊಸಪೇಟೆ, ಕೊಟ್ಟೂರಿಗೆ ಹೋಗೋರಿಗೆ, ದಾವಣಗೆರೆ ಹೋಗೋರಿಗೆ ತುಂಬ ಅನುಕೂಲ ಆಗುತ್ತೆ ನೋಡಿ. ನಮ್ಮ ಟ್ರೈನ್ ಬಂದ್ಬಿಟ್ಟು 7:50ಕ್ಕೆ ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಸೊ ಬಿಫೋರ್ ಟೈಮ್ಗೆ ಬರುತ್ತೆ. ಈಗ 7:40 ಆಗಿದೆ. ಆನ್ ದ ಟೈಮ್ಗೆ ಬಿಫೋರ್ ಟೈಮ್ಗೆ ನೀವು ಬರೋದ್ರಿಂದ ತುಂಬ ಯೂಸ್ ಆಗುತ್ತೆ, ಯಾಕಂದರೆ ಸೀಟ್ಗಳೆಲ್ಲ ಚೆನ್ನಾಗಿ ಸಿಗುತ್ತೆ ಬರೋದ್ರಿಂದ. ಬನ್ನಿ ನಮ್ಮ ಟ್ರೈನ್ ಜರ್ನಿನ ಸ್ಟಾರ್ಟ್ ಮಾಡೋಣ. ಒಳಗಡೆ ಎಲ್ಲ ತೋರಿಸ್ತೀನಿ ಬನ್ನಿ. ಚಾರ್ಜಿಂಗ್ ಇಡೋಕ್ಕಿಲ್ಲ, ಸೊ ಇದು ಡೆಮೋ ಆಗಿರೋದಕ್ಕೆ. ಒಳಗಡೆ ವಾಶ್ರೂಮ್ ಯಾವ ಥರ ಇದೆ, ಇದೆಲ್ಲ ಜನರಲ್ ನೋಡಿ, ಎಲ್ಲ ಖಾಲಿ ಆಗಿದೆ. ಬನ್ನಿ ವಾಶ್ರೂಮ್ ನೋಡೋಣ ಯಾವ ರೀತಿ ಕ್ಲೀನ್ ಇದೆನಾ ಇಲ್ಲ ಅಂತ. ಸೀಟ್ಗಳೆಲ್ಲ ಖಾಲಿಯಾಗಿದ್ದಾವೆ, ನೋಡ್ತಿರ್ಬೋದು. ವಾಶ್ರೂಮ್ ಅವೈಲೇಬಲ್ ಕೂಡ ಇದೆ, ಎಲ್ಲ ಕ್ಲೀನಾಗಿದೆ. ಜನರಲ್ ಆಗಿದ್ರು ಕೂಡ ಎಲ್ಲ ಕ್ಲೀನಾಗಿದೆ. ಮೇಂಟೆನೆನ್ಸು ಎಲ್ಲ ಖಾಲಿಯಾಗಿದೆ. ಜನರಲ್ ನೋಡಿ ಒಂಥರ ಮನೆ ಫೀಲ್ ಬರುತ್ತೆ. ಕೆಳಗಡೆನೂ ತುಂಬ ಕ್ಲೀನಾಗಿದೆ. ಆನ್ ದ ಟೈಮ್ಗೆ ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತಿದೆ. ಸಿಗ್ನಲ್ ಅಂತೂ ಬಂದೇ ಬಿಡ್ತು. ಇನ್ನೇನು ಬಳ್ಳಾರಿ ಜಂಕ್ಷನಿಂದ ಹೊರಡೋ ಟೈಮ್ ಬಂದೇ ಬಿಡ್ತು. ನೆಕ್ಸ್ಟ್ ಸ್ಟಾಪ್ ಯಾವುದು ಅಂತ ನೋಡೋಣ ಬನ್ನಿ. ಬಳ್ಳಾರಿ ಜಂಕ್ಷನ್ಗೆ ಬಾಯ್ ಹೇಳಿ. ಹೌದು, ಸಾರಿ, ಪ್ಲಾಟ್ಫಾರ್ಮ್ ನಂಬರ್ ಹೇಳೋದು ಮರ್ತೋಗಿತ್ತು. ಬಳ್ಳಾರಿ ಜಂಕ್ಷನ್ಗೆ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬರುತ್ತೆ ನೋಡಿ ನಮ್ಮ ಟ್ರೈನ್ ಡೈಲಿ. ಅಲ್ಲಿ ಕಾಣ್ತಿರೋ ಸರ್ಕಲ್ ಯಾವುದು ಅಂತೇಳಿ ಕಾಮೆಂಟ್ ಮಾಡಿ. ಬಳ್ಳಾರಿಯವ್ರಿಗೆ ಗೊತ್ತಿದ್ರೆ ಅಥವಾ ಬೇರೆ ಊರವರು ಕೂಡ ಇದ್ದರೆ ಕಾಮೆಂಟ್ ಮಾಡಿ ನಿಮಗೆ ಗೊತ್ತಿದ್ರೆ. ನಮ್ಮ ಬಳ್ಳಾರಿ ಕೋಟೆ ನೋಡಿ, ಎಲ್ಲರೂ ನೋಡಿರ್ತೀರ ಬಳ್ಳಾರಿಯವರು. ಬಳ್ಳಾರಿ ಕೋಟೆನ ನೋಡದೇ ಇರೋರು ಈಗಲೇ ನೋಡ್ಕೋಬೇಡಿ ವಿಡಿಯೋದಲ್ಲಿ. ನಮ್ಮ ಬಳ್ಳಾರಿ ಜಂಕ್ಷನ್ಗೆ ಒನ್ ಆಫ್ ದಿ ಬೆಸ್ಟ್ ಸಪೋರ್ಟಿಂಗ್ ಸ್ಟೇಷನ್ ಯಾವುದಂತ ಗೊತ್ತಾ? ಹಾಗಾದರೆ ಕಾಮೆಂಟ್ ಮಾಡಿ. ನಮ್ಮ ಬಳ್ಳಾರಿ ಕ್ಯಾಂಟ್ಗೆ ಟೆಕ್ನಿಕಲ್ ಸ್ಟಾಪ್ ಇದೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಸ್ಟಾಪ್ ಇಲ್ಲ, ಬಟ್ ಇವತ್ತು ಕೊಡ್ತಾ ಇದ್ದಾರೆ.
ಆ ಕಡೆ ಕಾಣೋ ಗ್ರೌಂಡ್ ಯಾವುದು ಅಂತೇಳಿ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನಮ್ಮ ಬಳ್ಳಾರಿ ಸಪೋರ್ಟಿಂಗ್ ಸ್ಟೇಷನ್ ಕ್ಯಾಂಟ್ ನೋಡಿ, ಇದು ಬಳ್ಳಾರಿ ಕ್ಯಾಂಟು. ಇಲ್ಲಿಂದ JSWಗೆ ಹೋಗೋರಿಗೂ ತುಂಬ ಜನ ಇದ್ದಾರೆ ಅಂತೇಳಿ ಇಲ್ಲಿ ಸ್ಟಾಪ್ ಕೊಟ್ಟಿದೆ ಬಳ್ಳಾರಿ ಕ್ಯಾಂಟ್ನಲ್ಲಿ. ಹತ್ತಾ ಇರ್ಬೋದು ಜನ ಯಾವ ರೀತಿ ಹತ್ತುತ್ತಾ ಇದ್ದಾರೆ ಅಂತ ಪ್ಯಾಸೆಂಜರ್ಸ್. ಬಳ್ಳಾರಿ ಕ್ಯಾಂಟ್ನಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಕೊಟ್ಟಿತ್ತು. ಈಗಿನ ಡಿಪಾರ್ಚರ್ ಆಗ್ತಾ ಇದೆ ಬಳ್ಳಾರಿ ಕ್ಯಾಂಟ್ಗೆ. ಬಾಯ್ ಬಾಯ್. ಜಂಕ್ಷನಲ್ಲಿ ಭಾಳಷ್ಟು ಜನ ಹತ್ತಿರಲಿಲ್ಲ ಪ್ಯಾಸೆಂಜರ್ಸ್, ಬಟ್ ಬಳ್ಳಾರಿ ಕಂಟೋನ್ಮೆಂಟಲ್ಲಿ ತುಂಬ ಜನ ಫುಲ್ ಆಗಿದ್ದಾರೆ. ನಮ್ಮ ಟ್ರೈನಲ್ಲಿ ಕುತ್ಕೊಳ್ಳೋಕ್ಕೆಲ್ಲ ಸೀಟ್ ಖಾಲಿ ಇತ್ತು, ಬಟ್ ಈಗೆಲ್ಲ ಫುಲ್ ಆಗಿದೆ ನೋಡಿ. ಹಿಂದ್ಗಡೆ ಎಲ್ಲ ಎಷ್ಟು ಜನ ಬಂದಿದ್ದಾರೆ ಆಲ್ರೆಡಿ. ಇಷ್ಟು ದಿನ ಸ್ಪೆಷಲಾಗಿ ಓಡ್ತಿರೋ ನಮ್ಮ ಟ್ರೈನು ಇನ್ನೇನು ಕೆಲವೇ ದಿನದಲ್ಲಿ ಇದಕ್ಕೂ ಕೂಡ ಪರ್ಮನೆಂಟ್ ಆಗೋ ಟೈಮ್ ಬಂದೇ ಬಿಡ್ತು ನೋಡಿ. 19 ಟ್ರೈನ್ ಪರ್ಮನೆಂಟ್ ಆಗ್ತಾ ಇದ್ದಾವೆ, ಅದರಲ್ಲಿ ನಮ್ಮ ಟ್ರೈನ್ ಕೂಡ ಒಂದಾಗಿದೆ ಅನ್ನೋದೇ ತುಂಬ ಖುಷಿ. ನಮ್ಮ ಬಳ್ಳಾರಿ ಜಂಕ್ಷನಿಂದ ದಾವಣಗೆರೆಗೆ ಹೋಗೋರಿಗೆ ಅಥವಾ ಹೊಸಪೇಟೆಗೆ ಹೋಗೋರಿಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿಂದ JSWಗೆ ಹೋಗೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಬೆಳಿಗ್ಗೆ ಇರೋದ್ರಿಂದ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಟ್ರೈನ್ ಬಗ್ಗೆ. ನಮ್ಮ ಟ್ರೈನ್ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ನೋಡಿಸಿದ್ರೆ ನೋಡ್ತಾ ಇರ್ಬೋದು, 88-90ವರೆಗೂ ಹೋಗ್ತಾ ಇದೆ. ನಮ್ಮ ಟ್ರೈನ್ದು ರೂಟ್ ನೋಡೋದಾದರೆ ನಮ್ಮ ಬಳ್ಳಾರಿ ಜಂಕ್ಷನಿಂದ ಕುಡುತ್ನಿ, ದರೋಜಿ, ತೋರಂಗಲ್ ಜಂಕ್ಷನ್, ಗಾದಿಗ್ನೂರು, ಹೊಸಪೇಟೆ ಜಂಕ್ಷನ್, ತುಂಗಭದ್ರಾ ಡ್ಯಾಮ್ ಕೂಡ ಸ್ಟಾಪ್ ಇದೆ ನೋಡಿ. ವ್ಯಾಸನ ಕಾಲೋನಿ ಜಂಕ್ಷನಿಂದ ಮರೆಮ್ನಹಳ್ಳಿ, ಹಂಪಾಪಟ್ಟಣ, ಅಗ್ರಿಬೊಮ್ಮನಹಳ್ಳಿ, ಕೊಟ್ಟೂರು, ಹರಪನಹಳ್ಳಿ, ಅಮರಾವತಿ ಕಾಲೋನಿ ಜಂಕ್ಷನಿಂದ ಫೈನಲ್ ಆಗಿ ನಾವು ದಾವಣಗೆರೆಗೆ ರೀಚ್ ಆಗ್ತೀವಿ. ಇಲ್ಲಿ 7:50ಕ್ಕೆ ಬಳ್ಳಾರಿ ಜಂಕ್ಷನ್ನ ಬಿಟ್ಟರೆ ನಾವು ದಾವಣಗೆರೆಗೆ ಹೋಗೋಷ್ಟೊಳಗೆ ಮಧ್ಯಾಹ್ನ 1:15 ಆಗುತ್ತೆ. ತುಂಬ ಕಾಮೆಂಟ್ ಮೂಲಕನೇ ಇವತ್ತು ಈ ಟ್ರೈನ್ ಟ್ರಾವೆಲ್ ವಿಡಿಯೋನ ಮಾಡ್ತಾ ಇದ್ದೀನಿ, ನಮ್ಮ ಬಳ್ಳಾರಿಯಿಂದ ದಾವಣಗೆರೆ ಡೆಮೋವನ್ನು. ನೆಕ್ಸ್ಟು ಯಾವ ಟ್ರೈನ್ ಟ್ರಾವೆಲ್ ವಿಡಿಯೋ ಮಾಡಬೇಕಂತೇಳಿ ಕಾಮೆಂಟ್ ಮಾಡಿ. ಯಾವ ಕಾಮೆಂಟ್ಗೆ ಜಾಸ್ತಿ ಲೈಕ್ಸ್ ಬರುತ್ತೆ ಆ ಒಂದು ಟ್ರೈನ್ ಜರ್ನಿನ ಮಾಡ್ತೀನಿ. ಇವತ್ತು ಡೇಟ್ ಹೇಳೋದೇ ಮರ್ತೋಗಿದೆ ಆ್ಯಕ್ಚುಲಿ. ಇವತ್ತು ಶನಿವಾರ 21ನೇ ತಾರೀಕು ಮಾರ್ಚು. ನಾಳೆ ಈ ಟ್ರೈನ್ ಇರಲ್ಲ, ಸಂಡೇ ಈ ಟ್ರೈನ್ ಹೋಗಲ್ಲ. ವಾರದಲ್ಲಿ 6 ದಿನ ಮಾತ್ರ ಇರುತ್ತೆ ಇದು ಅಷ್ಟೇ. ಸೊ ಅದಕ್ಕೆ ಇವತ್ತು ಶನಿವಾರನೇ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಮ್ಮ ಟ್ರೈನ್ ವಿಡಿಯೋನ ಕಂಟಿನ್ಯೂ ನೋಡಿ ಯಾವ ಥರ ಇದೆ ಅಂತೇಳಿ ಕಾಮೆಂಟ್ ಮಾಡಿ. ಕುಡುತ್ನಿ ಕುರ್ಗೋಡಿಗೆ ಇದು ಭಾಳ ಬೇಡಿಕೆ ಇತ್ತು. ಬ್ರಿಡ್ಜು ಈಗ ಕಂಪ್ಲೀಟ್ ಆಗಿದೆ ನೋಡಿ. ಇದು ದಾಟಿದ ತಕ್ಷಣವೇ ಬರೋದೇ ಈಗ ನಮಗೆ ಕುಡುತ್ನಿ ಸ್ಟಾಪು. ಬಳ್ಳಾರಿ ಜಂಕ್ಷನಿಂದ ಇದು ಸೆಕೆಂಡ್ ಸ್ಟಾಪ್ ಆಗಿದೆ. ಬಳ್ಳಾರಿ ಕಂಟೋನ್ಮೆಂಟ್ ಒಂದು, ಇದು ಸೆಕೆಂಡು. ಈಗ ಟೈಮ್ 8:19 ಆಗಿದೆ. ಕುಡುತ್ನಿಗೆ ಬಂದು ಸ್ಟಾಪ್ ಮಾಡಿದ್ದಾರೆ ನಮ್ಮ ಟ್ರೈನ್ನ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ ನೋಡಿ. ಅಲ್ಲಂತೂ ಕೊಟ್ಟೆ ಬಿಟ್ಟರು. ಕುಡುತ್ನಿಯಲ್ಲಿ ಜಸ್ಟ್ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. ಈಗ ಡಿಪಾರ್ಚರ್ ಆಗ್ತಾಯಿದೆ ನೋಡಿ ನಮ್ಮ ಟ್ರೈನ್. ಕುಡುತ್ನಿಗೆ ಬಾಯ್ ಬಾಯ್ ಹೇಳೋಣ. ನೆಕ್ಸ್ಟ್ ಯಾವ ಸ್ಟಾಪ್ ಬರುತ್ತೆ ಅಂತೇಳಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಟಿನ್ಯೂ ಮಾಡಿ. ಡೆಮೋ ಬಂದುಬಿಟ್ಟು 100 ಲಿಮಿಟು, ಬಟ್ 90-96ಗೆಲ್ಲ ರೀಚ್ ಆಗಿದೆ ಸ್ಪೀಡು. ಯಾವ ರೀತಿ ಹೋಗ್ತಾ ಇದೆ ನೋಡಿ ಸ್ಪೀಡಲ್ಲಿ. ಇಲ್ಲಿ ಕಾಣ್ತಾ ಇರೋ ಫ್ಯಾಕ್ಟ್ರಿ ಯಾವುದು ಅಂತೇಳಿ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನಮಗೀಗ ಬರ್ತಾ ಇರೋ ಸ್ಟಾಪ್ ನೆಕ್ಸ್ಟು
ನೋಡಿ ಕೆಳಗಡೆ ಎಷ್ಟು ಡಿಸ್ಟೆನ್ಸ್ ಇದೆ. ಇಳಿಬೇಕಾದ್ರೆ ಹುಷಾರಾಗಿ ಇಳಿರಿ, ಹತ್ತೋರು ಇಳಿಯೋರು ಇದ್ರೆ. ದರೋಜಿಲಿ ಕೂಡ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. ಡಿಪಾರ್ಚರ್ ಆಗೋ ಟೈಮ್ ಬಂದೇ ಬಿಡ್ತು, ಸಿಗ್ನಲ್ ಬಂದೇ ಬಿಡ್ತು ನಮ್ಮ ಟ್ರೈನ್ಗೆ. ದರೋಜಿಯಿಂದ ಹೊರಡ್ತಾ ಇದ್ದೀವಿ. ಇನ್ನೇನು ದರೋಜಿಯಲ್ಲಿ ಗಿಡಗಳೆಲ್ಲ ಚೆನ್ನಾಗಿದಾವೆ, ನೇಚರ್ ನೋಡಿ. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನು. ದರೋಜಿಯಿಂದ ನೋಡ್ತಾ ಇರೋ ಈ ವಿಡಿಯೋನ ಜನರಿಗೆ ಒಂದು ಕ್ವಶನ್ನು, ಅಲ್ಲಿ ಬೆಟ್ಟದ ಮೇಲೆ ಕಾಣ್ತಾ ಇರೋ ದೇವಸ್ಥಾನ ಯಾವುದು ಅಂತ ಗೊತ್ತಿಲ್ಲ ನನಗೆ. ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ದರೋಜಿ ಕೆರೆ ಬಂದೇ ಬಿಡ್ತು. ವಾವ್, ಎಷ್ಟು ಮಸ್ತಾಗಿದೆ ನೋಡಿ ನಮ್ಮ ದರೋಜಿ ಕೆರೆ. ಕೆರೆ ಮೇಲೆ ದೇವಸ್ಥಾನ, ಮೇ ಬಿ ವೀರಭದ್ರೇಶ್ವರ ದೇವಸ್ಥಾನ ಇರ್ಬೋದು. ಸೊ ಅದು ಅಲ್ಲೋ ಗೊತ್ತಿಲ್ಲ, ಗೆಸ್ ಮಾಡಿದ್ದೀನಿ. ನಿಜ ಆಗಿದ್ರೆ ನೋಡೋಣ, ಕಮೆಂಟ್ ಮಾಡಿ. ಇನ್ನೇನು ತೋರಂಗಲ್ ಹತ್ತತ್ರ ಇದ್ದೀವಿ. ಅಲ್ಲಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದ್ದಾವೆ ಫ್ಯಾಕ್ಟ್ರಿ ಎಲ್ಲ, JSW ಇದು. ನಮ್ಮ ಡೆಮೋ ಟ್ರೈನ್ದು ಫುಲ್ ವ್ಯೂ ನೋಡಿ. ನಾವೀಗ ಬಂದು ರೀಚ್ ಆಗಿರೋದು ತೋರಂಗಲ್ ಜಂಕ್ಷನ್ಗೆ. ಇಲ್ಲಿಗೆ ಬರಬೇಕಾಗಿರೋ ಟೈಮು 8:28ಕ್ಕೆ, ಬಟ್ ನಾವು ಬಂದಿರೋದು ಈಗ 8:34. ನಮ್ಮ ಟೈಮ್ ಡಿಲೇ ಆಗಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬಂದು ನಾವು ರೀಚ್ ಆಗಿದ್ದೀವಿ ತೋರಂಗಲ್ ಜಂಕ್ಷನಲ್ಲಿ. ಇಲ್ಲಿ ಕೂಡ 2 ಮಿನಿಟ್ಸ್ ಮಾತ್ರ ಆಲ್ಟ್ ಇರುತ್ತೆ ನೋಡಿ. ಇಲ್ಲಿ ಪ್ಯಾಸೆಂಜರ್ಸ್ ಯಾವ ರೀತಿ ಇದ್ದಾರೆ ನಮ್ಮ ದಾವಣಗೆರೆಗೆ. ಎಷ್ಟು ಜನ ಇಳಿತಾ ಇದ್ದಾರೆ, ಅಷ್ಟು ಜನನೂ ಹತ್ತುತ್ತಾ ಇದ್ದಾರೆ ನೋಡಿ. ಇಲ್ಲಿಗೆ ಜಾಸ್ತಿ JSW ವರ್ಕರ್ಸೇ ಜಾಸ್ತಿ ಬರ್ತಾ ಇದ್ದಾರೆ ಈ ಟ್ರೈನ್ಗೆ ನೋಡಿ. ಸಿಗ್ನಲ್ ಕೊಟ್ಟೇ ಬಿಟ್ಟರು, ನಮ್ಮ ಟ್ರೈನ್ ಈಗ ಡಿಪಾರ್ಚರ್ ಆಗ್ತಾ ಇದೆ. ತೋರಂಗಲ್ ಜಂಕ್ಷನ್ಗೆ ಬಾಯ್ ಬಾಯ್ ಹೇಳಿ. ನೆಕ್ಸ್ಟ್ ಸ್ಟಾಪ್ ಯಾವುದು ಅಂತ ನೋಡೋಣ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಮಾಡಿ. ಬಂದಿರೋದು ಗಾದಿಗ್ನೂರು ಸ್ಟೇಷನ್ಗೆ. ಇಲ್ಲಿಗೆ ನಾವು ಬರಬೇಕಾಗಿರೋ ಟೈಮು 8:39, ಬಟ್ ಈಗ ನಾವು ಬಂದಿರೋದು 8:42 ಆಗಿದೆ ಈಗ ಟೈಮು. ತುಂಬ ಡಿಲೇ ಆಗಿದೆ ನಮ್ಮ ಟೈಮ್ ಇಲ್ಲಿಗೆ ಬರೋಕ್ಕೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಬಂದು ರೀಚ್ ಆಗಿದ್ದೀವಿ. ಇಲ್ಲೂ ಕೂಡ ಗಾದಿಗ್ನೂರಲ್ಲಿ ಫುಡ್ ಓವರ್ ಬ್ರಿಡ್ಜ್ ಕೂಡ ಪಕ್ಕದಲ್ಲೇ ಇದೆ ನೋಡಿ. ಇಲ್ಲಿ 1 ಮಿನಿಟ್ ಆಲ್ಟ್ ಇರುತ್ತೆ. 1 ಮಿನಿಟ್ ಆಗಿದ ತಕ್ಷಣ ನಮ್ಮ ಟ್ರೈನ್ ಡಿಪಾರ್ಚರ್ ಆಗುತ್ತೆ. ನೋಡೋಣ, ಸಿಗ್ನಲ್ ಕೊಟ್ಟಿದ ತಕ್ಷಣ ತೋರಿಸ್ತೀನಿ. ಇಲ್ಲಿ ನೋಡಿ ಅಪ್ಪ, ಎಷ್ಟು ಡಿಸ್ಟೆನ್ಸ್ ಇದೆ ಆ ಕಡೆ ಇಳಿಯೋರಿಗೆ ಹತ್ತೋರಿಗೆ. ತುಂಬ ಹುಷಾರಾಗಿ ಹತ್ತಿ, ತುಂಬ ಹುಷಾರಾಗಿ ಇಳಿರಿ. ಚಿಕ್ಕ ಮಕ್ಕಳಿದ್ರೆ ಬಿಡಕ್ಕೆ ಹೋಗಬೇಡಿ ಈ ಥರ ಎಲ್ಲ ನೋಡಿ. ಸಿಗ್ನಲ್ ಕೊಟ್ಟೇ ಬಿಟ್ರು, 1 ಮಿನಿಟ್ ಮಾತ್ರ ಆಲ್ಟ್ ಇದೆ. ಲೋಕೋ ಪೈಲಟ್ಸ್ ಕೂಡ ಹತ್ತುತ್ತಾ ಇದ್ದಾರೆ ನಮ್ಮ ಟ್ರೈನಲ್ಲಿ. ಗಾದಿಗ್ನೂರು ಸ್ಟೇಷನ್ಗೆ ಬಾಯ್ ಬಾಯ್ ಹೇಳ್ಬಿಡಿ. ನೆಕ್ಸ್ಟ್ ಸ್ಟಾಪ್ ಯಾವುದಂತ ನೋಡೋಣ. ಪುಳಿಯೋಗರೆ ಮಾಡ್ಕೊಂಬಂದಿದ್ದೀನಿ. ಬರೀ ಪುಳಿಯೋಗರೆ ಊಟ ಮಾಡೋಣ ಇವತ್ತು. ಮಾಡ್ತಾ ಇದ್ದೀವಿ.
ಕ್ರಾಸಿಂಗ್ ಮಾಡ್ತಾ ಇದೀವಿ ಫಸ್ಟ್ ನಾವು. ಸ್ಟೇಷನ್ ಕೂಡ ಸ್ಕಿಪ್ ಮಾಡ್ತಾ ಇದ್ದೀವಿ ನಾವು. ಡೈರೆಕ್ಟಾಗಿ ಈಗ ಹೋಗ್ತಾ ಇರೋದು ಹೊಸಪೇಟೆ ಜಂಕ್ಷನ್ಗೆ. ಹೊಸಪೇಟೆ ಜಂಕ್ಷನಲ್ಲಿ ಹೋಮ್ ಕಾಲಿಂಗ್ ಬಂದಿಲ್ಲ ಇನ್ನು, ಅದಕ್ಕೆ ನಮ್ಮ ಟ್ರೈನು ಔಟರಲ್ಲೇ ಸ್ಲೋ ಆಗಿ ಹೋಗ್ತಾ ಇದೆ. ಇಳ್ಕೊಳ್ಳೋರು ಕೆಲವೊಬ್ರು ಇಲ್ಲೇ ಹೇಳ್ಕೊತಿದ್ದಾರೆ. ಇಲ್ಲಿ ಕಾಣ್ತಿರೋ ಬ್ರಿಡ್ಜ್ ಯಾವುದಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಈಗ ಸ್ಪೀಡಪ್ ತಗತ್ತು. ವೆಲ್ಕಮ್ ಟು ವಿಜಯನಗರ ಜಿಲ್ಲೆಯ ಹೊಸಪೇಟೆ ಜಂಕ್ಷನ್ಗೆ. ನಾವು ಇಲ್ಲಿಗೆ ಬಿಫೋರ್ ಟೈಮ್ಗೆ ಬಂದಿದ್ದೀವಿ. 9:25ಕ್ಕೆ ಬರಬೇಕಿತ್ತು, ಬಟ್ ಬೇಗನೆ ಬಂದಿದ್ದೀವಿ. 9 ಗಂಟೆ ಈಗ 9 ನಿಮಿಷ ಆಗಿದೆ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. ಆ ಕಡೆ 2ಅಲ್ಲಿ ಗೂಡ್ಸ್ ಇದೆ, ಸೊ ಅದಕ್ಕೆ 1ಗೆ ಕಳಿಸಿದ್ದಾರೆ. बेल्लारी जंक्शन गुंटकल कडपा मार्ग से चलकर गाड़ी संख्या 574 ಹೊಸಪೇಟೆ ಜಂಕ್ಷನ್ನಲ್ಲಿ 5 ನಿಮಿಷ ಆಲ್ಟ್ ಇರುತ್ತೆ. ನಮ್ಮ ಟ್ರೈನು 5 ನಿಮಿಷ ಆಗಿದ ತಕ್ಷಣ ಡಿಪಾರ್ಚರ್ ಆಗುತ್ತೆ. ನಾವು ಬಿಫೋರ್ ಟೈಮ್ಗೆ ಬಂದಿರೋದಕ್ಕೆ ನಮಗೆ ಟೈಮ್ ಜಾಸ್ತಿನೇ ಸಿಕ್ಕಿದೆ. ಏನಾದರೂ ಊಟ ಮಾಡೋರು ಇದ್ದರೆ ಬೆಳಗಿನ ಜಾವ ಇಲ್ಲಿ ಊಟ ಮಾಡ್ಕೋಬೋದು ನಾಷ್ಟಕ್ಕೆ. ನೋಡಿ, ನಮ್ಮ ಟ್ರೈನ್ ಇಲ್ಲಿ ನಿಂತಿದೆ ಪ್ಲಾಟ್ಫಾರ್ಮ್ ನಂಬರ್ 1ಅಲ್ಲಿ. ಹೊಸಪೇಟೆ ಜಂಕ್ಷನಿಂದ ಹಂಪಿಗೆ ಮತ್ತು ಹುಲ್ಗಿಗೆ ಹೋಗೋರಿಗಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಇಲ್ಲಿಂದ ಹೋಗೋರಿಗೆ ತುಂಬ ಅನುಕೂಲ ಆಗುತ್ತೆ. ಇನ್ನೇನು ಡಿಪಾರ್ಚರ್ ಆಗೋ ಟೈಮ್ ಕೂಡ ಬಂತು. 5 ನಿಮಿಷ ಆಲ್ಟಿರೋದಕ್ಕೆ 9:25ಕ್ಕೆ ಬಂದರೆ 9:30ಕ್ಕೆಲ್ಲ ಡಿಪಾರ್ಚರ್ ಆಗುತ್ತೆ. ಸಿಗ್ನಲ್ ಇನ್ನೂ ಕೊಡ್ತಾ ಇದ್ದಾರೆ, ನೋಡೋಣ ಯಾವಾಗ ಕೊಡ್ತಾರೆ ಅಂತ. 9:30 ಹಾಗೆ ಹೋಯ್ತು, ಇನ್ನೂ ಸಿಗ್ನಲ್ ಕೊಡ್ತಾ ಇಲ್ಲ. ನೋಡೋಣ ಸಿಗ್ನಲ್ ಯಾವಾಗ ಕೊಡ್ತಾರೆ ಅಂತ. ಟ್ರೈನ್ ಕೋಚ್ 2014ರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿತ್ತು. ಇಂಟಿಗ್ರಲ್ ಕೋಚ್ ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದು ಚೆನ್ನೈನಲ್ಲಿ. ನೋಡಿ, ಹೊಸಪೇಟೆ ಜಂಕ್ಷನಿಂದ ಡೈಲಿ ಮುಂಬೈಗೆ ಹೋಗೋರಿಗೆ ಒಂದು ಟ್ರೈನ್ ಇದೆ. ಅದು ಯಾವುದಂತೇಳಿ ಕಾಮೆಂಟ್ ಮಾಡಿ. ಅದೇ ರೀತಿ KSR ಬೆಂಗಳೂರಿಗೆ ಕೂಡ ಹೋಗೋಕ್ಕೆ ಒಂದು ಟ್ರೈನ್ ಇದೆ, ಅದು ಕೂಡ ಯಾವುದಂತ ಕಾಮೆಂಟ್ ಮಾಡಿ. ಕೆಲವೊಬ್ರು ಕಾಮೆಂಟ್ ಮಾಡಿದ್ರು ಈ ಟ್ರೈನ್ ಜರ್ನಿ ಬಗ್ಗೆ ಟ್ರಾವೆಲ್ ಮಾಡಿ ಅಂತೇಳಿ. ನೆಕ್ಸ್ಟ್ ಆದರೆ ಮಾಡಿಕೊಡ್ತೀನಿ. ಇನ್ನೂ ಸಿಗ್ನಲ್ ಸಿಗ್ತಾ ಇಲ್ಲ, ಬನ್ನಿ ನೋಡೋಣ ಸಿಗ್ನಲ್ ಕೊಟ್ರಾ ಇಲ್ಲ ಅಂತೇಳಿ. ನಮ್ಮ ಟ್ರೈನ್ಗೆ ಸಿಗ್ನಲ್ ಕೊಟ್ಟೇ ಬಿಟ್ರು. ನೋಡಿ, ಇಷ್ಟೊತ್ತು ವೇಟ್ ಮಾಡ್ತಾ ಇದ್ವಿ. ಯಾವುದೋ ಟ್ರೈನ್ ಬರೋದಕ್ಕೋಸ್ಕರ ನಮ್ಮ ಟ್ರೈನ್ನ ವೇಟ್ ಮಾಡ್ತಾ ಇದ್ವಿ. ಹೊಸಪೇಟೆ ಜಂಕ್ಷನಿಂದ ಡಿಪಾರ್ಚರ್ ಆಗ್ತಾ ಇದೆ. ಈಗ ಟೈಮ್ ಬಂದ್ಬಿಟ್ಟು 9:47 ಆಗಿದೆ. 9:30ಕ್ಕೆ ಬಿಡಬೇಕಾಗಿತ್ತು ಆ್ಯಕ್ಚುಲಿ. ನೆಕ್ಸ್ಟು ತುಂಗಭದ್ರಾ ಡ್ಯಾಮ್ಗೆ ಸ್ಟಾಪ್ ಇದೆ. ಬಾಯ್ ಬಾಯ್ ಹೊಸಪೇಟೆ ಜಂಕ್ಷನ್ಗೆ, ಹೊಸಪೇಟೆ ಜನತೆಗೆ. ನನ್ನ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿ. ಮೊದಲೇ ಮಾಡಿದವ್ರಿಗೆ ಕೂಡ ಥ್ಯಾಂಕ್ಸ್. ಸ್ಟ್ರೇಟ್ ಹೋದರೆ ಹುಬ್ಳಿ ಜಂಕ್ಷನ್ ರೂಟು. ನಾವೀಗ ಜಂಕ್ಷನ್ ರೂಟಿಗೆ ಟರ್ನ್ ಆಗಿದ್ದೀವಿ. ನೋಡಿ, ಇಲ್ಲಿಂದ ನಾವು ಕೊಟ್ಟೂರು ಮೇಲೆ ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಮೊದಲು ನಮ್ಮ ಟ್ರೈನು ಈ ರೂಟ್ ಮೂಲಕ ಹರಿಹರದಿಂದ, ಮುನಿರಾಬಾದಿಂದ ಹರಿಹರ್ಗೆ ಹೋಗಿ ದಾವಣಗೆರೆಗೆ ಹೋಗ್ತಾ ಇತ್ತು. ಬಟ್ ಈಗ ರೂಟ್ ಚೇಂಜ್ ಮಾಡಿ ಡೈರೆಕ್ಟಾಗಿ ಈ ರೂಟ್ಗೆ ತಂದಿದ್ದಾರೆ. ಈಗ ಡೈರೆಕ್ಟಾಗಿ ದಾವಣಗೆರೆಗೆ ಹೋಗುತ್ತೆ, ಮುನಿರಾಬಾದಿಗೆ ಹೋಗಲ್ಲ, ಹರಿಹರಕ್ಕೆ ಹೋಗಲ್ಲ. ಈಗ ಊರಿನ ಮಧ್ಯದಲ್ಲಿ ಯಾವ ರೀತಿ ಹೋಗ್ತಿದೆ ನೋಡ್ರಿ ನಮ್ಮ ಟ್ರೈನ್. ಮುನಿರಾಬಾದು ಮತ್ತು ಹೊಸಪೇಟೆ ಡ್ಯಾಮ್ಗೆ ಹೋಗೋ ರೂಟ್ ನೋಡಿ ಇದು. ಈಗ ನಾವು ಹೊಸಪೇಟೆ ಡ್ಯಾಮ್ ಹತ್ರ ಆಗೋ ಒಂದು ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಬಂದು ರೀಚ್ ಆಗಿಬಿಟ್ವಿ ತುಂಗಭದ್ರಾ ಡ್ಯಾಮ್ಗೆ ಹೊಸಪೇಟೆ ಜಂಕ್ಷನಿಂದ. ಇಲ್ಲಿಂದ ನಮ್ಮ ತುಂಗಭದ್ರಾ ಡ್ಯಾಮ್ಗೆ ಹೋಗೋಕ್ಕೆ ಹತ್ರ ಆಗುತ್ತೆ. 1.5-2 ಕಿಲೋಮೀಟ್ರ್ ಆಗ್ಬೋದು ಇಲ್ಲಿಂದ. 9:40ಕ್ಕೆ ಬರಬೇಕಾಗಿತ್ತು ಇಲ್ಲಿಗೆ, ಬಟ್ ಈಗ 10 ಗಂಟೆ ಆಗಿದೆ. ಇಲ್ಲಿಂದ ಕೂಡ ಪ್ಯಾಸೆಂಜರ್ಸ್ ತುಂಬಾ ಇದ್ದಾರೆ.
ಡ್ಯಾಮ್ನಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇದೆ. ಇಲ್ಲಿಂದ ಹೋಗೋರಿಗೆ ಕೂಡ ತುಂಬ ಅನುಕೂಲ ಇದೆ. ದಾವಣಗೆರೆಗೆ ಹೋಗೋರಿಗೆ ಬನ್ನಿ, 1 ಮಿನಿಟ್ ಮಾತ್ರ ಸ್ಟಾಪ್ ಇದೆ. ಈಗ ಡಿಪಾರ್ಚರ್ ಆಗಿಬಿಡುತ್ತೆ ನಮ್ಮ ಟ್ರೈನ್. ಸಿಗ್ನಲ್ ಸಿಕ್ತು, ನಮ್ಮ ಟ್ರೈನ್ಗೆ ಡಿಪಾರ್ಚರ್ ಆಗ್ತಾ ಇದೆ ಇಲ್ಲಿಂದ ತುಂಗಭದ್ರಾ ಡ್ಯಾಮ್ಗೆ. ಬಾಯ್ ಬಾಯ್. ಇಲ್ಲಿ ಹೊರಗಡೆ ಹೋಗೋಕ್ಕೆ ರೂಟ್ ಇದೆ ನೋಡಿ, ಹೈವೇಗೆ ಹೋಗೋಕ್ಕೆ. ಆ ಕಡೆ ಕಾರೆಲ್ಲ ಬರ್ತಾ ಇದೆಯಲ್ಲ, ಇಲ್ಲಿ ಹೋಗಕ್ಕೆ ಚಿಕ್ಕದಾಗಿ ಗೇಟ್ ಮಾಡಿದ್ದಾರೆ. ಈ ಟ್ರೈನ್ದು ಸ್ಪೆಷಲ್ ಇದೆ ನೋಡಿ, ತುಂಗಭದ್ರಾ ಡ್ಯಾಮಿಗೆ ಕೂಡ ಸ್ಟಾಪ್ ಇರೋದ್ರಿಂದ ತುಂಗಭದ್ರಾ ಡ್ಯಾಮ್ಗೆ ಹೋಗೋರಿಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಬಂತು ನೋಡಿ ಹೈವೇ ರೋಡ್ ಹೋಗೋಕ್ಕೆ. ಮೇಲೆ ಕಾಣ್ತಿರೋ ಹೈವೇ ಯಾವುದು ಅಂತ ಕಾಮೆಂಟ್ ಮಾಡಿ ಹೊಸಪೇಟೆ ಜನತೆ. ಇಲ್ಲಿ ನೋಡಿ ಹೊಸಪೇಟೆ ಡ್ಯಾಮ್ ಎಂಟ್ರೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಗಿಡ ಮರಗಳೆಲ್ಲ ಅಡ್ಡ ಬರ್ತಾ ಇದೆ, ಸಾರಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಡ್ಯಾಮ್ ಪಕ್ಕದಲ್ಲೇ ಹೋಗ್ತಾ ಇದ್ದೀವಿ, ಬಟ್ ಈ ಗಿಡ ಮರಗಳೆಲ್ಲ ಅಡ್ಡ ಇರೋದಕ್ಕೋಸ್ಕರ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ. ಆ ಕಡೆ ಕಾಣಿಸ್ತಿದೆ ರೋಡ್ ಹೋಗೋಕ್ಕೆ. ನೋಡಿ ಕಾಣಿಸುತ್ತೆ ನೋಡಿ, ಕ್ಲಾರಿಟಿಯಾಗಿ ಕಾಣಿಸುತ್ತೆ. ಇದು ಒಳಗಡೆ ಹೋಗ್ತೀವಲ್ವ ತುಂಗಭದ್ರಾ ಡ್ಯಾಮ್ಗೆ, ಈ ಕಾಲುವೆ ಕಾಣಿಸುತ್ತೆ ನೋಡಿ, ಅಲ್ಲಿಂದ ನಡ್ಕೊಂಡು ಆಗ ಒಳಗಡೆ ಹೋಗ್ತೀವಲ್ವ ಹಂಗೆ. ನೀರು ಕಡಿಮೆ ಇದ್ದಾವೆ ಡ್ಯಾಮಲ್ಲಿ. ಅಲ್ಲಿ ಮೇಲೆ ಕಾಣಿಸ್ತಾ ಇದೆ ನೋಡಿ, ತುಂಬ ಸರೋವರ ಕಾಣಿಸ್ತಿದೆ ನೋಡಿ. ಒಂಥರ ಚೆನ್ನಾಗಿದೆ ನೇಚರ್ ವ್ಯೂ. ಡ್ಯಾಮ್ ಪಕ್ಕದಲ್ಲೇ ಹೋಗೋದ್ರಿಂದ ಗಿಡ ಮರಗಳೆಲ್ಲ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಹೈವೇ ಕೂಡ ಕಾಣಿಸ್ತಿದೆ. ನಾವೀಗ ಗುಡ್ಡದ ಮೇಲೆ ಹತ್ತುತ್ತಾ ಇದ್ದೀವಿ ನೋಡಿ, ಈಗ ಕ್ಲಾರಿಟಿಯಾಗಿ ಕಾಣಿಸ್ತಿದೆ ಹೈವೇ. ಕಡೆ ನೋಡಿದ್ರೆ ನೇಚರ್ ಕಾಣುತ್ತೆ, ನೋಡಿದ್ರೆ ಹೈವೇ ಕಾಣುತ್ತೆ. ಯಾವ ಕಡೆ ನೋಡ್ಬೇಕನ್ನೋದೇ ಕನ್ಫ್ಯೂಸ್ ಆಗುತ್ತೆ, ಅಷ್ಟು ತುಂಬ ಚೆನ್ನಾಗಿದೆ ನೇಚರ್ ಎಲ್ಲ. ಮೇಲೆ ನಾವು ಹೋಗ್ತಾ ಇದೀವಿ, ಅಂಡರ್ ಗ್ರೌಂಡ್ ಕೆಳಗಡೆ ಕಾಣಿಸ್ತಾ ಇದೆ. ತುಂಗಭದ್ರಾ ಡ್ಯಾಮ್ ವ್ಯೂ ಬಂದೇ ಬಿಡ್ತು. ಇಷ್ಟೊತ್ತು ಇದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಎಷ್ಟು ಸೂಪರಾಗಿ ಕಾಣಿಸ್ತಿದೆ ನೋಡಿ. ವಾವ್, ಅದಕ್ಕೆ ಈ ಟ್ರೈನ್ ಟ್ರಾವೆಲ್ ಜರ್ನಿ ಮಾಡಿ ಅನ್ನೋದು. ಇದೆಲ್ಲ ವ್ಯೂ ಮಿಸ್ ಆಗಿಬಿಡ್ತೀರಿ. ಡ್ಯಾಮ್ ಒಳಗಡೆ ಈ ಥರ ಹೋಗೋದು, ಈ ಟ್ರೈನ್ ಸೂಪರ್ ಆಗಿದೆ ವ್ಯೂ. ಈಗ ವ್ಯಾಸನ ಕೆರೆ ಸ್ಟಾಪ್ ಬರ್ತಾ ಇದೆ. ಇಲ್ಲಿ ಇಳಿಯೋದ್ರಿಂದ ಈ ಕಡೆ ಎಲ್ಲ ಎಂಜಾಯ್ ಮಾಡಕ್ಕೆ ಹೋಗ್ಬೋದು ನೋಡಿ, ಬೀಚ್ ಇಲ್ಲೆಲ್ಲ ಸಮುದ್ರದ ಹತ್ರ. ಸಾರಿ, ಸಮುದ್ರ ಅಲ್ಲ, ತುಂಗಭದ್ರಾ ಡ್ಯಾಮ್. ನೀರು ನೋಡಿದ ತಕ್ಷಣ ಸಮುದ್ರ ಫೀಲೇ ಆಗ್ಬಿಡುತ್ತೆ ನನಗಂತೂ. ವ್ಯಾಸನ ಕೆರೆ ಸ್ಟಾಪ್ ನೋಡಿ, ಯಾಕೋ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಟ್ರೈನ್ದು ಫುಲ್ ವ್ಯೂ ವ್ಯಾಸನ ಕೆರೆ ಹತ್ರ ಬಂದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಕ್ಕೆ ಚಿಕ್ಕದಾದ್ರೂ ನಮ್ಮ ಡೆಮೋ ಚೊಕ್ಕವಾಗೈತೆ. ಹೌದು, ನಿಮ್ನೊಂದು ಕ್ವಶನ್ ಕೇಳ್ಬೋದಾ? ಡೆಮೋಗೂ ಮತ್ತು ಮೆಮೋಗೂ ಏನು ವ್ಯತ್ಯಾಸ ಅಂತೇಳಿ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸ್ವಲ್ಪ ಬಿಟ್ಟಿವಿ ವ್ಯಾಸನ ಕೇರಿ. ಇಲ್ಲಿನೂ ಸ್ಟಾಪ್ ಇರೋದ್ರಿಂದ ಆ ಕಡೆ ತುಂಗಭದ್ರಾ ಡ್ಯಾಮ್ಗೆ ಹೋಗೋಕ್ಕೂ ಇನ್ನೂ ಈಸಿ ಆಗುತ್ತೆ. ವ್ಯಾಸನ ಕೆರೆಯಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ. 1 ಮಿನಿಟ್ ಆಗಿದ ತಕ್ಷಣ ಡಿಪಾರ್ಚರ್ ಆಗುತ್ತೆ. ನಾವು ಆ್ಯಕ್ಚುಲಿ ಬರಬೇಕಾಗಿರೋ ಟೈಮ್ ನೋಡೋದಾದರೆ 49ಕ್ಕೆ ಬರಬೇಕಿತ್ತು. ಈಗ 10 ಗಂಟೆ 13 ನಿಮಿಷ ಆಗಿದೆ. ತುಂಬ ಡಿಲೇ ಆಗಿದೆ ಬರೋದಕ್ಕೆ. ಸಿಗ್ನಲ್ ಬಂದೇ ಬಿಡ್ತು ನಮ್ಮ ಟ್ರೈನ್ಗೆ. 1 ಮಿನಿಟ್ ಮಾತ್ರ ಆಲ್ಟ್ ಇರೋದ್ರಿಂದ ಬೇಗ ಸಿಗ್ನಲ್ ಕೊಟ್ಬಿಟ್ರು. ಡಿಪಾರ್ಚರ್ ಆಗ್ತಾ ಇದೆ. ವ್ಯಾಸನ ಕೆರೆಗೆ ಬಾಯ್ ಬಾಯ್ ಹೇಳೋ ಟೈಮ್ ಬಂತು. ನೆಕ್ಸ್ಟ್ ಯಾವ ಸ್ಟಾಪ್ ಅಂತೇಳಿ ನೋಡೋಣ. ವೀಡಿಯೋ ಕಂಟಿನ್ಯೂ ಮಾಡಿ, ಸ್ಕಿಪ್ ಮಾಡಬೇಡಿ.
ಯಾವ ರೀತಿ ನಿಂತಿದ್ದಾವೆ ಡೀಸೆಲ್ ಲೊಕೊಮೋಟಿವ್. ಇಲ್ಲಿ ಏನು ಈ ಥರ ಹೊಗೆ ಬರ್ತಾ ಇದೆ. ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ದು ರಿಪೇರಿ ಕ್ಲೀನಿಂಗ್ಸ್ ಮೇಂಟೆನೆನ್ಸ್ ಮಾಡೋದು, ಅದು ಹೊಗೆ ಬರ್ತಾ ಇತ್ತು ಇಷ್ಟೊತ್ತು. ನಮ್ಮ ಟ್ರೈನ್ದು ಹಿಸ್ಟ್ರಿ ನೋಡೋದಂದರೆ ಏಪ್ರಿಲ್ 11, 2022ರಲ್ಲಿ ನಮ್ಮ ಟ್ರೈನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಬಳ್ಳಾರಿ ಜಂಕ್ಷನಿಂದ ಹರಿಹರದವರೆಗೂ ಮಾತ್ರ ಇತ್ತು. ಅಂದರೆ ಮುನಿರಾಬಾದು, ದಾವಣಗೆರೆ, ಹರಿಹರಕ್ಕೆ ಹೋಗ್ತಾ ಇತ್ತು. ಬಟ್ ಈಗ ರೀಸೆಂಟಾಗಿ 2023ರಲ್ಲಿ ಹರಿಹರ ಮುನಿರಾಬಾದಿಗೆ ತೆಗೆದು ಡೈರೆಕ್ಟಾಗಿ ಇವಾಗ ನಾನು ಹೋಗ್ತಾ ಇದ್ದೀನಲ್ಲ ರೂಟ್ ದಾವಣಗೆರೆಗೆ, ಆ ರೂಟ್ನ ಚೇಂಜ್ ಮಾಡಿದ್ದಾರೆ ನೋಡಿ. ಸ್ಟೇಷನಿಂದ ಈಗ ದಾವಣಗೆರೆಗೆ ಮಾತ್ರ ಇರೋದೀಗ. ಕೇವಲ 45 ರೂಪಾಯಿದಲ್ಲಿ ಈ ಜರ್ನಿ ನನಗೆ ತುಂಬ ಇಷ್ಟ ಆಗ್ತಾ ಇದೆ. ಇನ್ನೂ ಬೇಸಿಗೆಗಾಲದಲ್ಲಿ ಬರ್ತಿದ್ದೀನಿ, ಅದಕ್ಕೋಸ್ಕರ ನೇಚರ್ ಅಷ್ಟೊಂದು ಕಾಣ್ತಾ ಇಲ್ಲ. ಬಟ್ ಏನಾದರೂ ಮಳೆಗಾಲದಲ್ಲಿ ಬಂದಿದ್ರೆ ಈ ಟ್ರೈನ್ ಜರ್ನಿಗೆ ತುಂಬ ಸೂಪರ್ ಆಗಿರ್ತಿತ್ತು. ನೇಚರ್ ಎಲ್ಲ ಹಸಿರಾಗಿರ್ತಿತ್ತು. ಬಟ್ ಈಗ ನೇಚರ್ ಎಲ್ಲ ಒಣಗೋಗಿದೆ ನೋಡಿ. ಹಾಸನಕೇರಿ ದಾಟಿದ ಮೇಲೆ ಇದು ಯಾವುದೋ ಫ್ಯಾಕ್ಟ್ರಿ ಬಂತು. ಇದ್ರ ಹೆಸರು ಗೊತ್ತಿಲ್ಲ ನನಗೆ. ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ತುಂಬಾ ಇದಾವೆ ಇಲ್ಲೆಲ್ಲ ಫ್ಯಾಕ್ಟ್ರೀಸು, ಕಾರ್ಖಾನೆಗಳು. ಇಂದ ಯಾರು ನೋಡ್ತಾ ಇದ್ದೀರಿ ಕಾಮೆಂಟ್ ಮಾಡಿ, ಗೊತ್ತಾಗುತ್ತೆ ಯಾರು ನೋಡ್ತಾ ಇದ್ದೀರಿ ಅಂತ. ಹಾಗೆ ಫ್ಯಾಕ್ಟ್ರಿ ಹೆಸರು ಕೂಡ ಹೇಳಿ. ನೋಡಿ ಇಲ್ಲಿ ನಮ್ಮ ಕಪ್ಪು ಬಂಗಾರ ಕಾಣಿಸ್ತಾ ಇದೆ. ಅಂದರೆ ಯಾವ ರೀತಿ ಹಾಕಿದ್ದಾರೆ ಲೈನಲ್ಲಿ. ಹರಿಹರದಿಂದ ಹೊಸಪೇಟೆಗೆ ಹೋಗಿ ಹೊಸಪೇಟೆಯಿಂದ KSR ಬೆಂಗಳೂರಿಗೆ ಹೋಗುತ್ತೆ ನೋಡಿ. ಈ ಟ್ರೈನ್ ಜರ್ನಿ ವಿಡಿಯೋ ಮಾಡ್ಬೇಕಂದ್ರೂ ಕಾಮೆಂಟ್ ಮಾಡಿ ಮಾಡಿಕೊಡ್ತೀನಿ ನೆಕ್ಸ್ಟ್ ಟ್ರಾವೆಲ್ ವಿಡಿಯೋದಲ್ಲಿ. ನಾವೀಗ ವ್ಯಾಸ ಕಾಲೋನಿ ಜಂಕ್ಷನ್ ಹತ್ರ ಇದ್ದೀವಿ. ಇನ್ನೂ ಪ್ಲ್ಯಾಟ್ಫಾರ್ಮ್ ಕೊಟ್ಟಿಲ್ಲ ನಮಗೆ. ಈ ಟ್ರೈನ್ ಡಿಪಾರ್ಚರ್ ಆಗ್ತಾ ಇದೆ ಇಲ್ಲಿಂದ. ನೋಡೋಣ ಯಾವ ಪ್ಲ್ಯಾಟ್ಫಾರ್ಮ್ಗೆ ಕೊಡ್ತಾರೆ ಅಂತ. ಸಾರಿ, ಆ ಟ್ರೈನ್ ಇರೋದು ಪ್ಲ್ಯಾಟ್ಫಾರ್ಮ್ 1ರಲ್ಲಿ, ಅದಕ್ಕೆ ನಮ್ಮನ್ನು ಈ ಕಡೆ ನಿಂದಿರಿಸಿದ್ದಾರೆ. ಈ ಟ್ರೈನ್ದು ಆಲ್ರೆಡಿ ಕಾಮೆಂಟ್ ಬಂದಿದೆ. ಆದಷ್ಟು ಬೇಗ ಮಾಡಿಕೊಡ್ತೀನಿ. ಬೆಂಗಳೂರು ಟು ಹೊಸಪೇಟೆಗೆ ಮಾಡಿಕೊಡಿ ಅಂತ ಬಂದಿದೆ ಕಾಮೆಂಟ್. ನೋಡಿ ಇದು ಡಿಪಾರ್ಚರ್ ಆಗ್ತಿದೆ. ನಮ್ಮ ಟ್ರೈನು ಅರವೆಲ್ ಆಗ್ತಿದೆ ವ್ಯಾಸ ಕಾಲೋನಿ ಜಂಕ್ಷನ್ ಹತ್ರ. ನೋಡಿ 1 ಮಿನಿಟ್ ಮಾತ್ರ ಆಲ್ಟ್ ಇತ್ತು. ಈಗ ಡಿಪಾರ್ಚರ್ ಆಗ್ತಿದೆ ನಮ್ಮ ಟ್ರೈನ್. ಸಿಗ್ನಲ್ ಕೊಟ್ಟರು, ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ಒಂಥರ ಡಿಫ್ರೆಂಟ್ ಆಗಿದೆ ವ್ಯಾಸ ಕಾಲೋನಿ ಜಂಕ್ಷನ್ ನೋಡಿ. ನೋಡಿ ಡೀಸೆಲ್ ಲೊಕೊಮೋಟಿವ್ ಹೋಗ್ತಾ ಇದೆ. ನೋಡಿ ಫ್ಯಾಕ್ಟ್ರೀಸ್ ಎಷ್ಟೊಂದಿದಾವೆ. ಇದು ಇಂಡಸ್ಟ್ರಿಯಲ್ ಏರಿಯಾ ಅಂತಂದ್ರೂ ತಪ್ಪಾಗಲ್ಲ. ಇಲ್ಲೆಲ್ಲ ಆ ಕಡೆ ಈ ಕಡೆ ಎರಡೂ ಕಡೆನೂ ಫ್ಯಾಕ್ಟ್ರಿಗಳಿದ್ದಾವೆ, ತುಂಬ ಕಾರ್ಖಾನೆಗಳು. ನಮ್ಮ ಗುಂತಕಲ್ ಜಂಕ್ಷನಿಂದ ಹೊಸಪೇಟೆ ಜಂಕ್ಷನ್ಗೆ 4 ಲೈನ್ ಆಗಿದೆ. ಅದೇ ತುಂಬ ಖುಷಿ ಆಗ್ತಾ ಇದೆ. ಹೆವಿ ಡಸ್ಟ್ ಇದೆ, ಕಪ್ಪು ಮಣ್ಣು ಧೂಳು. ವ್ಯಾಸ ಕಾಲೋನಿ ಜಂಕ್ಷನ್ ಅಂತ ಯಾಕೆ ಕರಿತೀವಿ ಅಂದರೆ ಆ ಕಡೆ ಒಂದು ಜಂಕ್ಷನ್ ರೂಟ್ ಹೋಗಿದೆ, ನಾವು ಹೋಗೋದು ಇನ್ನೊಂದು ಜಂಕ್ಷನ್ ರೂಟು. ಸೊ ಅದಕ್ಕೆ ಅದನ್ನ ಜಂಕ್ಷನ್ ಅಂತ ಕರಿತೀವಿ. ನೋಡ್ತಾ ಇರ್ಬೋದು ರೂಟ್ ಚೇಂಜ್ ಆಯಿತು. ಆ ಕಡೆ ಒಂದು ರೂಟ್ ಹೋಗೇ ಬಿಡ್ತು. ಫ್ಯಾಕ್ಟ್ರಿ ಹತ್ರನೇ ಹೋಗ್ತಾ ಇದ್ದೀವಿ. ಟ್ರೈನು ಎಷ್ಟು ದೊಡ್ಡದು ಕಾಣಿಸ್ತಿದೆ. ಹೊಗೆ ನೋಡಿ ಯಾವ ರೀತಿ ಬರ್ತಾ ಇದೆ. ಎಲ್ಲ ಸುತ್ತಮುತ್ತ ಇರೋವೆಲ್ಲ ಫ್ಯಾಕ್ಟ್ರಿ ಇಲ್ಲೆಲ್ಲ. ಮರೆಮ್ನಹಳ್ಳಿಗೆ ಬಂದೇ ಬಿಟ್ವಿ. 10:19ಕ್ಕೆ ಬರಬೇಕಿತ್ತು. ಬಟ್ ನಮ್ಮ ಟೈಮ್ ಡಿಲೇ ಆಗಿದೆ. ಈಗ ನಾವು ಬಂದಿರೋದು 10:39 ಆಗಿದೆ. ಇಲ್ಲಿ ಕೂಡ ನಮ್ಮ ಟ್ರೈನ್ಗೆ ಪ್ಯಾಸೆಂಜರ್ ಜಾಸ್ತಿನೇ ಇದ್ದಾರೆ. ಇಲ್ಲಿ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. ಇಲ್ಲಿ ಕೂಡ ಬೆಳಿಗ್ಗೆ ಆ್ಯಕ್ಚುಲಿ ಡೈಲಿ 10:19ಕ್ಕೆ ಬರ್ತಿತ್ತು. ಇವತ್ತು 20 ನಿಮಿಷ ಲೇಟಾಗಿ ಬಂದಿದೆ. ಸೊ 10:19ಕ್ಕೆ ಇಲ್ಲಿಗೆ ಬಂದಿದ್ರೆ ನೀವು ಇಲ್ಲಿಂದ ದಾವಣಗೆರೆಗೆ ಹೋಗೋರಿದ್ರು ತುಂಬ ಯೂಸ್ಫುಲ್ ಆಗುತ್ತೆ. ವಾರದಲ್ಲಿ 6 ದಿನ ಇರೋದ್ರಿಂದ ದಾವಣಗೆರೆಗೆ ಹೋಗೋಕ್ಕೆ ತುಂಬ ಯೂಸ್ ಅಂತ ಹೇಳ್ಬೋದು. ಕಡಿಮೆ ಚಾರ್ಜಲ್ಲಿ ಹೋಗ್ಬೋದು ನಾವು. ಸಿಗ್ನಲ್ ಅಂತೂ ಕೊಟ್ಟೇ ಬಿಟ್ಟರು. 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. ಇಲ್ಲಿ ನೋಡಿ ಮರೆಮ್ನಹಳ್ಳಿಗೆ ಇನ್ನೇನು ಬಾಯ್ ಬಾಯ್ ಹೇಳೋ ಟೈಮ್ ಬಂತು.
ಮರೆಮ್ನಳ್ಳಿಯಿಂದ ಯಾರ್ಯಾರು ನೋಡ್ತಾ ಇದ್ದೀರಾ ಕಾಮೆಂಟ್ ಮಾಡಿ. ನಿಮ್ಗೆ ಯಾವ ಟ್ರೈನ್ ಟ್ರಾವೆಲ್ ವಿಡಿಯೋ ಮಾಡಿಕೊಡ್ಬೇಕು ಅದು ಕೂಡ ಕಾಮೆಂಟ್ ಮಾಡಿ. ಯಾರಾದರೂ ಟ್ರಾವೆಲ್ ಮಾಡೋರು ಇದ್ದರೆ ಚಾರ್ಜಿಂಗ್ ಪವರ್ ಬ್ಯಾಂಕ್ ಇಟ್ಕೊಂಡು ಬಂದಿರಿ, ಯಾಕಂದರೆ ಚಾರ್ಜ್ ಇಡೋಕ್ಕೆ ಇಲ್ಲವೇ ಇಲ್ಲ. ಸೊ ಬೇಗ ಚಾರ್ಜ್ ಖಾಲಿ ಆದರೆ ಕಷ್ಟ. ಏನಾದರೂ ನೀವು ಮೊಬೈಲ್ ಯೂಸ್ ಜಾಸ್ತಿ ಮಾಡೋರಿದ್ದರೆ ಸೊ ಅದಕ್ಕೆ ಮೊದಲೇ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಕಾಮೆಂಟು ಒಂದೊಂದು ಲೈಕು ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಸೋಲೋ ಟ್ರಾವೆಲ್ಗೆ. ಇವತ್ತು ಕೂಡ ಒಬ್ಬ ಬ್ರದರ್ ಕಾಮೆಂಟ್ ಮಾಡಿದರು ಈ ಟ್ರೈನ್ ಟ್ರಾವೆಲ್ ಬಗ್ಗೆ ಮಾಡಿಕೊಡಿ ಅಂತೇಳಿ. ಸೋಲೋ ಟ್ರಾವೆಲ್ ಆದರೂ ಕೂಡ ಈ ಟ್ರೈನ್ ಜರ್ನಿ ಬಗ್ಗೆ ಮಾಡ್ತಾ ಇದ್ದೀನಿ, ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಕೆಲವೊಬ್ರು ಕಾಮೆಂಟಲ್ಲಿ ಸ್ವಲ್ಪ ಲೆಂತ್ ಕಡಿಮೆ ಮಾಡಿ ಅಂತ ಕೂಡ ಹಾಕಿದ್ರು. ಬಟ್ ಲೆಂತ್ ಕಡಿಮೆ ಮಾಡಿದರೆ ನಾನು ಇನ್ಫಾರ್ಮೇಷನ್ ಕೊಡೋಕ್ಕೆ ಕಷ್ಟ ಆಗುತ್ತೆ, ಕಡಿಮೆ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ, ಅಲ್ಲಲ್ಲಿ ಏನಾದರೂ ಸ್ಟೇಷನ್ಗಳನ್ನ ಸ್ಕಿಪ್ ಮಾಡಬೇಕಾಗುತ್ತೆ. ಸೊ ಅದು ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟು ವೀಡಿಯೋ ಯಾವ ಥರ ಮಾಡಬೇಕಂತ ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ಅದೇ ಥರ ಮಾಡಿಕೊಡ್ತೀನಿ. ಕೆಲವೊಬ್ಬರು ವಂದೇ ಭಾರತ್ ಕೂಡ ಮಾಡಿಕೊಡಿ ಅಂತೇಳಿ ಕಾಮೆಂಟ್ ಮಾಡಿದ್ದಾರೆ. ಅದನ್ನು ಮಾಡಬೇಕಂದ್ರೆ ನನಗೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾರೆ. ನಿಮ್ಮ ಒಂದು ಸಪೋರ್ಟ್ ಜಾಸ್ತಿ ಇದ್ದರೆ ನಾನು ಇನ್ನೂ ಜಾಸ್ತಿ ಮಾಡ್ಬೋದು. ಒಂದು 5K 10K ಸಬ್ಸ್ಕ್ರೈಬರ್ಸ್ ಆದರೂ ಕೂಡ ನಾನು ಮಾಡ್ಬೋದು ನೆಕ್ಸ್ಟ್ ವಂದೇ ಭಾರತ್ ವೀಡಿಯೋ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ನನ್ನೊಂದು ಸೋಲೋ ಟ್ರಾವೆಲ್ಗೆ ಸಪೋರ್ಟ್ ಮಾಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ಫುಲ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಜನ್ರಲಲ್ಲಿ ನಾನು ಟ್ರಾವೆಲ್ ಮಾಡ್ತಿದ್ದೀನಿ, ಪ್ರತಿಯೊಂದು ಟ್ರೈನ್ ಜರ್ನಿ ಜನ್ರಲಲ್ಲೇ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಸೋಲೋ ಟ್ರಾವೆಲ್ ನೋಡಿ ಎಷ್ಟು ಕಷ್ಟ ಅಂದರೆ ತುಂಬ ಸ್ಟ್ರಗಲ್ ಇರುತ್ತೆ. ಸೊ ನಿಮ್ಮ ಸಪೋರ್ಟ್ ಇದ್ರೇ ಮುಂದುವರಿಬೋದು ಅಂತ ಹೇಳ್ತಾ ಇದ್ದೀನಿ. ಇದೇ ಥರ ಕಂಟಿನ್ಯೂ ಮಾಡಿ ವಿಡಿಯೋ. ಹಂಪಾಪಟ್ನ ಸ್ಟೇಷನ್ ನೋಡಿ, ಇಲ್ಲಿ 10:54ಕ್ಕೆ ಬಂದು ರೀಚ್ ಆಗಿದ್ದೀವಿ ಇಲ್ಲಿಗೆ. ಸಿಗ್ನಲ್ ಇಲ್ಲಿ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. 1 ಮಿನಿಟ್ ಆಗಿದ ತಕ್ಷಣ ಸಿಗ್ನಲ್ ಕೊಡ್ತಾರೆ. ಸಿಗ್ನಲ್ ಕೊಟ್ಟೇ ಬಿಟ್ಟರು ಹೇಳ್ತಾ ಇರುವಾಗಲೇ. ಇಲ್ಲಿನ್ನೂ ಹತ್ತುತ್ತಾ ಇದ್ದಾರೆ ಪ್ಯಾಸೆಂಜರ್ಸ್. ಹಂಪಾಪಟ್ನಕ್ಕೆ ಬಾಯ್ ಬಾಯ್ ಹೇಳಿ ನೆಕ್ಸ್ಟ್ ಯಾವ ಸ್ಟಾಪ್ ಬರುತ್ತೆ ನೋಡೋಣ. ಇಲ್ಲಿ ಕೂಡ ಎಷ್ಟು ಡಿಸ್ಟೆನ್ಸ್ ಇದೆ ನೋಡಿ, ಹತ್ಬೇಕಾದ್ರೆ ಇಳಿಬೇಕಾದ್ರೆ ಹುಷಾರಾಗಿರಿ. ಆಗ್ರಿ ಬೊಮ್ಮನಹಳ್ಳಿಗೆ ಬಂದು ರೀಚ್ ಆಗಿಬಿಟ್ವಿ ನೋಡಿ. 10 ಗಂಟೆ 49 ನಿಮಿಷಕ್ಕೆ ಬರಬೇಕಾಗಿತ್ತು, ಬಟ್ ನಮ್ಮ ಟೈಮ್ ಡಿಲೇ ಆಗಿದೆ. ಈಗ 11 ಗಂಟೆ 5 ನಿಮಿಷ ಆಗಿದೆ ಆಗ್ರಿ ಬೊಮ್ಮನಹಳ್ಳಿಗೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದು ರೀಚ್ ಆಗಿದ್ದೀವಿ. ನೋಡಿ ಇಲ್ಲಿಂದ ತುಂಬಾ ಇದ್ದಾರೆ. ಬೊಮ್ಮನಹಳ್ಳಿಯಲ್ಲಿ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ ಅಂತ ನೋಡಿ. 1 ಮಿನಿಟ್ ಆಗಿದ ತಕ್ಷಣ ಡಿಪಾರ್ಚರ್ ಆಗುತ್ತೆ. ಬನ್ನಿ ಇಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ನಮ್ಮ ಜರ್ನಿನ. ಸಿಗ್ನಲ್ ಕೊಡ್ತಾ ಇದ್ದಾರೆ ಆಲ್ರೆಡಿ. ಇಲ್ಲಿಂದ ಮೂವ್ ಆಗ್ತಾ ಇದೆ ನಮ್ಮ ಟ್ರೈನ್. ಆಗ್ರಿ ಬೊಮ್ಮನಹಳ್ಳಿಗೆ ಬಾಯ್ ಬಾಯ್ ಹೇಳೋ ಟೈಮ್ ಬಂತು. ಈ ಸ್ಟೇಷನ್ ಪಕ್ಕನೇ ರೋಡ್ ಇದೆ, ತುಂಬ ಅನುಕೂಲ ಆಗುತ್ತೆ ಇಲ್ಲಿಂದ ನಡ್ಕೊಂತ ಹೋಗೋಕ್ಕೆ. ಯಾವ ಗೇಟು ಯಾವ ರೋಡ್ ಅಂತ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಇಲ್ಲಿಂದ ವಿಡಿಯೋ ನೋಡೋರು ಇದ್ದರೆ ಕಾಮೆಂಟ್ ಮಾಡಿ. ಇದು ಏನಂತ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ರೈತರು ಯಾರು ನೋಡ್ತಾ ಇದ್ದಾರೆ ಈ ವಿಡಿಯೋನ. ಮಾಲವಿ ಸ್ಟಾಪ್ ಬಂದೇ ಬಿಡ್ತು ನೋಡ್ತಾ. ಇಲ್ಲಿ ಜಸ್ಟ್ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ ಮಾಲವಿಯಲ್ಲಿ. ಎಲ್ಲದಕ್ಕೂ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಹಾಕಿದ್ದಾರೆ ನಮ್ಮ ಟ್ರೈನ್ನ. ಅಲ್ಲಿ ಕೊಟ್ಟೇ ಬಿಟ್ಟರು. ನಾವು ಆ್ಯಕ್ಚುಲಿ ಇಲ್ಲಿಗೆ ಬರಬೇಕಾಗಿರೋ ಟೈಮ್ ನೋಡೋದಾದ್ರೆ 11 ಗಂಟೆ 1 ನಿಮಿಷಕ್ಕೆ ಬರಬೇಕಿತ್ತು. ಬಟ್ ಈಗ 11:17 ಆಗಿದೆ. ಟೈಮ್ ತುಂಬ ಡಿಲೇ ಆಗಿದೆ. 1 ಮಿನಿಟ್ ಆಲ್ಟ್ ಇರೋದಕ್ಕೆ ಡಿಪಾರ್ಚರ್ ಬಂದೇ ಬಿಡ್ತು ಸಿಗ್ನಲ್. ಮಾಲವಿಯಿಂದ ಓಡ್ತಾ ಇದ್ದೀವಿ. ಇಲ್ಲಿಗೆ ನಾವು ಟೋಟಲ್ 115 ಕಿಲೋಮೀಟ್ರ್ ಕ್ರಾಸ್ ಮಾಡಿದ್ದೀವಿ. ಬೇಸಿಗೆಗಾಲ ಏನೇನು ಬೆಳೆ ಇಲ್ಲ ಸ್ವಲ್ಪ. ಈಗ ಯುಗಾದಿ ಸ್ಟಾರ್ಟ್ ಆದಮೇಲೆಯಿಂದ ಬೆಳೆ ಸ್ಟಾರ್ಟ್ ಆಗುತ್ತೆ. ಹೊಸ ವರ್ಷ ಹೊಸ ಚಿಗುರು. ಸ್ಪೀಡ್ ನೋಡಿ, ಸ್ಟೇಷನ್ ದಾಟಿದ ತಕ್ಷಣ ಸ್ಪೀಡ್ ಹೋಗ್ತಾ ಇದೆ ನಮ್ಮ ಟ್ರೈನ್. ಇದು ಒಂಥರ ಸಿಟಿ ಬಸ್ ಥರ, ಸಿಟಿ ಟ್ರೈನ್ ಅನ್ನೋ ಥರ ಡೆಮೋ.
ಇಲ್ಲೆಲ್ಲ ಕುರಿಗಳು ಕಾಯ್ತಾ ಇದ್ದಾರೆ ರೈತರು. ಕೊಟ್ಟೂರು ಸ್ಟೇಷನ್ಗೆ ಬಂದು ತಲುಪೇ ಬಿಟ್ವಿ. ಇಲ್ಲಿಗೆ 136 ಕಿಲೋಮೀಟರ್ ನಮ್ಮ ಜರ್ನಿ ಟ್ರಾವೆಲ್ ಆಗಿದೆ. ಬರಬೇಕಾಗಿರೋ ಟೈಮು 11:34, ಬಟ್ ನಾವೀಗ ಬಂದಿರೋದು 11:40 ಆಗಿದೆ. ಇಲ್ಲಿ 2 ಮಿನಿಟ್ಸ್ ಮಾತ್ರ ಆಲ್ಟ್ ಇರುತ್ತೆ. ನಮ್ಮ ಟೈಮ್ ಡಿಲೇ ಆಗಿದೆ ಇಲ್ಲಿ ಬರೋದಕ್ಕೆ. ನೋಡಿ, ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಹೋಗ್ತಾ ಇದೆ ಟ್ರೈನ್. ಬಳ್ಳಾರಿಯಿಂದ ಹೊಸಪೇಟೆಯಿಂದ ಕೊಟ್ಟೂರಿಗೆ ಬರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಟ್ರೈನು. ನೋಡಿ, ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ರೀಚ್ ಆಗಿದೆ. ಕೂಡ ಆಚೆ ತುಂಬ ಜನ ಕಾಣಿಸ್ತಾ ಇದ್ದಾರೆ ಪ್ಯಾಸೆಂಜರ್ಸ್, ದಾವಣಗೆರೆಗೆ ಅಥವಾ ಮುಂದೆ ಹೋಗೋರಿಗೆ. ಇಳ್ಕೊಳ್ಳೋರು ಕೂಡ ಹಂಗೆ ಇದ್ದಾರೆ. 2 ಮಿನಿಟ್ಸ್ ಮಾತ್ರ ಆಲ್ಟ್ ಇರುತ್ತೆ. ನೋಡಿ, 2 ಮಿನಿಟ್ಸ್ ಆಗಿದ ತಕ್ಷಣ ಡಿಪಾರ್ಚರ್ ಆಗುತ್ತೆ. ಜನರಲ್ ನೋಡಿ ಯಾವ ರೀತಿ ಇದೆ. ನನ್ನ ಮುಂದ್ಗಡೆ ಸೀಟಂತೂ ಖಾಲಿ ಆಗಿದೆ ಎಲ್ಲ. ಈಗ ಬರ್ತಾರೆ ಪ್ಯಾಸೆಂಜರ್ಸ್ ಎಲ್ಲ. ಟ್ರೈನ್ಗೆ ಸಿಗ್ನಲ್ ಅಂತೂ ಬಂದೇ ಬಿಡ್ತು. ಕೊಟ್ಟೂರಿಂದ ಡಿಪಾರ್ಚರ್ ಆಗ್ತಾ ಇದೆ. ನೋಡಿ, ಸ್ಲೋಲಿ ಮೂವ್ ಆಗ್ತಾ ಇದೆ. ಸ್ಪೀಡ್ ನೋಡಿ ಎಷ್ಟಲ್ಲಿ ಹೋಗ್ತಾ ಇದೆ, 96, 90. ನಾವೀಗ ಬಂದಿರೋದು ಬೆಣ್ಣೆಹಳ್ಳಿ ಅಂತ. ನೋಡಿ, ಊರ ಹೆಸರು ಕೇಳೋಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ. ಬರಬೇಕಾಗಿರೋ ಟೈಮು 12:08 ಬರಬೇಕಿತ್ತು, ಬಟ್ ನಾವು ಬಿಫೋರ್ ಟೈಮಿಗೆ ಬಂದೀವಿ, ಅಂದರೆ ಬೇಗ ಬಂದಿದ್ದೀವಿ. ಈಗ 11:55 ಆಗಿದೆ. ಅಲ್ಲಲ್ಲಿ ಸ್ವಲ್ಪ ಟೈಮ್ ಡಿಲೇ ಆದರೂ ಕೂಡ ಎಷ್ಟು ಸ್ಪೀಡಾಗಿ ಹೊಡೆದು ಇಲ್ಲಿಗೆ ಟೈಮ್ ಬೇಗನೆ ಬಂದು ರೀಚ್ ಆಗಿದ್ದೀವಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದಿದ್ದೀವಿ. ಇಲ್ಲಿ ಕೂಡ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. ಈ ಮಾರ್ಗದಲ್ಲಿ ಏನಾದರೂ ಎಲೆಕ್ಟ್ರಿಫಿಕೇಷನ್ ಆದರೆ ಡೀಸೆಲ್ ಲೊಕೊಮೋಟಿವ್ ಕಡಿಮೆ ಆಗಿ ಎಲೆಕ್ಟ್ರಿಕಲ್ ಜಾಸ್ತಿ ಆಗುತ್ತೆ. ಇನ್ನೂ ಕನ್ಸ್ಟ್ರಕ್ಷನ್ ಆಗಿಲ್ಲ, ಇನ್ನೂ ವರ್ಕ್ ಯಾವಾಗ ಮಾಡ್ತಾರೆ ಈ ಕಡೆ ಸೈಡೆಲ್ಲ. ಇದು ನಾನು ತೋರಿಸ್ತಾ ಇರೋದು ಈಗ ಬೆಣ್ಣೆಹಳ್ಳಿಯಲ್ಲಿ ಸಿಗ್ನಲ್ ಬಂದೇ ಬಿಡ್ತು. ಈಗ ನಮ್ಮ ಟ್ರೈನ್ ಡಿಪಾರ್ಚರ್ ಆಗ್ತಾ ಇದೆ, ಸ್ಲೋಲಿ ಮೂವ್ ಆಗ್ತಾ ಇದೆ. ನೋಡಿ, ಇನ್ನು ಇಲ್ಲಿಂದ ಬರೀ 3 ಸ್ಟಾಪ್ ಅಷ್ಟೇ. ಇನ್ನು ದಾವಣಗೆರೆಗೆ ರೀಚ್ ಆಗಿಬಿಡ್ತೀವಿ 1:15ಗೆಲ್ಲ. ಬೆಣ್ಣೆಹಳ್ಳಿಗೆ ಬಾಯ್ ಹೇಳಿ. ಹೌದು, ಬೆಣ್ಣೆಹಳ್ಳಿ ಅಂತ ಯಾಕೆ ಹೆಸರು ಬಂತೋ ಗೊತ್ತಿಲ್ಲ. ಜಾಸ್ತಿ ಬೆಣ್ಣೆ ಇರ್ಬೋದಾ, ಜಸ್ಟ್ ಫನ್. ಈ ಊರಿಂದ ನೋಡೋರಿದ್ರೆ ಕಾಮೆಂಟ್ ಮಾಡಿ ಏನಕ್ಕೆ ಈ ಊರಿಗೆ ಈ ಹೆಸರು ಬಂದಿದೆ ಅಂತ. ನಾವು ಹರಪನಹಳ್ಳಿಗೆ ಬಂದೇ ಬಿಟ್ವಿ. ಹರಪನಹಳ್ಳಿಗೆ ಬಿಫೋರ್ ಟೈಮಿಗೆ ಬಂದಿದ್ದೀವಿ. 12:24ಕ್ಕೆ ಬರಬೇಕಿತ್ತು, ಬಟ್ ಬೇಗನೆ ಬಂದಿದ್ದೀವಿ. 12:21 ಆಗಿದೆ. ನೋಡಿ, ಇಲ್ಲಿ ಕೂಡ 1 ಮಿನಿಟ್ ಮಾತ್ರ ಆಲ್ಟ್ ಇರುತ್ತೆ. 1 ಮಿನಿಟ್ ಆಗಿದ ತಕ್ಷಣ ಡಿಪಾರ್ಚರ್ ಆಗುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. ಇಲ್ಲಿಂದ ದಾವಣಗೆರೆಗೆ ಹೋಗೋರಿಗೆ ಕೂಡ ತುಂಬ ಅನುಕೂಲ ಆಗುತ್ತೆ, ಅಥವಾ ಹೊಸಪೇಟೆ ಬಳ್ಳಾರಿಯಿಂದ ಹರಪನಹಳ್ಳಿ ಬರೋರಿದ್ರೂ ಕೂಡ ಅನುಕೂಲ ಆಗುತ್ತೆ. ಪ್ಯಾಸೆಂಜರ್ಸ್ ಇಲ್ಲಿ ಕೂಡ ಇದ್ದಾರೆ. ಸಿಗ್ನಲ್ ಕೊಟ್ಟೇ ಬಿಟ್ರು ನೋಡಿ ಇಲ್ಲಿ ಹರಪನಹಳ್ಳಿಯಲ್ಲಿ. ನೆಕ್ಸ್ಟ್ ಇನ್ನು 2 ಸ್ಟಾಪು, ಅದಾಗಿದ ತಕ್ಷಣವೇ ದಾವಣಗೆರೆ ಬರುತ್ತೆ ನಮಗೆ. ನೋಡಿ, ಎಲೆಕ್ಟ್ರಿಫಿಕೇಷನ್ ರೆಡಿ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ರೆಡಿ ಆದರೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಮಾರ್ಗದಲ್ಲಿ ಚಲಿಸೋ ಎಲ್ಲ ಟ್ರೈನ್ಗಳಿಗೆ. ಪಕ್ಕನೇ ಯಾವ ರೀತಿ ಟ್ರೈನ್ ಹೋಗೋಕ್ಕೆ ಮಾಡಿದ್ದಾರೆ ನೋಡಿ ಮಾರ್ಗನ.
ನಾವೀಗ ಬಂದು ರೀಚ್ ಆಗಿರೋದು ತೆಲಿಗಿ ಅಂತ ಊರ ಹೆಸರು ಸ್ಟೇಷನ್ದು. ಬರಬೇಕಾಗಿರೋ ಟೈಮ್ 12:42, ಬಟ್ ಬಿಫೋರೇ ಟೈಮ್ಗೆ ಬಂದಿದೆ. ಈಗ 12:40 ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. ಇಲ್ಲಿ ಕೂಡ ಇಲ್ಲಿ 2 ಮಿನಿಟ್ಸ್ ಆಲ್ಟ್ ಇರುತ್ತೆ ತೆಲಿಗಿಯಲ್ಲಿ. ನೆಕ್ಸ್ಟ್ ನಮಗೆ ಅಮರಾವತಿ ಕಾಲೋನಿ ಜಂಕ್ಷನ್, ಅದಾಗಿದ ತಕ್ಷಣವೇ ದಾವಣಗೆರೆ ಸಿಗ್ನಲ್ ಕೊಟ್ಟೇ ಬಿಟ್ಟರು ತೆಲಿಗಿಯಲ್ಲಿ. ನೆಕ್ಸ್ಟ್ ಅಮರಾವತಿ ಕಾಲೋನಿ ಜಂಕ್ಷನ್ಗೆ ಹೋಗುತ್ತೆ. ಫುಲ್ ಹೈಟ್ ಮೇಲೆ ಹೋಗ್ತಾ ಇದೆ ಟ್ರೈನ್. ನೋಡಿ ಆ ಕಡೆ ಎಷ್ಟು ತಗ್ಗು ಕಾಣಿಸ್ತಾ ಇದೆ. ಅಮರಾವತಿ ಕಾಲೋನಿ ಜಂಕ್ಷನಲ್ಲಿ 2 ರೂಟ್ ಬರುತ್ತೆ. ಇಲ್ಲಿ ನಾವು ಸ್ಟ್ರೇಟ್ ಹೋಗ್ತಾ ಇರೋದು ದಾವಣಗೆರೆ. ಈ ಕಡೆ ಕಾಣಿಸುತ್ತೆ ಇನ್ನೊಂದು ರೂಟ್, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಹರಿಹರ ಹುಬ್ಳಿಗೆ ಹೋಗೋ ರೂಟ್ ಅದು. ಇಲ್ಲಿ 2 ರೂಟ್ ಇಲ್ಲಿ ಕಲಿಯುತ್ತೆ. ಇಲ್ಲಿ ಅಮರಾವತಿ ಕಾಲೋನಿ ಜಂಕ್ಷನ್ಗೆ ಬಂದು ರೀಚ್ ಆಗೇ ಬಿಟ್ವಿ. ಬರಬೇಕಾಗಿರೋ ಟೈಮು 1 ಗಂಟೆ 4 ನಿಮಿಷ, ಬಟ್ ಬಿಫೋರ್ ಟೈಮ್ಗೆ ಬಂದಿದ್ದೀವಿ. ಈಗ 12:58 ಆಗಿದೆ. 6 ನಿಮಿಷ ಬೇಗನೆ ಬಂದು ರೀಚ್ ಆಗಿದ್ವಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. ನೋಡಿ ಇಲ್ಲಿಂದ ದಾವಣಗೆರೆ, ಇನ್ನು ನೆಕ್ಸ್ಟ್ ಬರೋದೇ ದಾವಣಗೆರೆ. ನಮಗೆ 9 ಕಿಲೋಮೀಟ್ರ್ ಮಾತ್ರ ಅಷ್ಟೇ ಇರೋದು. ದಾವಣಗೆರೆ ರೀಚ್ ಆಗೇ ಬಿಡ್ತೀವಿ. ಅಮರಾವತಿ ಕಾಲೋನಿ ಜಂಕ್ಷನಲ್ಲಿ ಸಿಗ್ನಲ್ ಬಂದೇ ಬಿಟ್ಟು ಇನ್ನು 9 ಕಿಲೋಮೀಟರ್ಸ್ ಮಾತ್ರ ದಾವಣಗೆರೆ ರೀಚ್ ಆಗೇ ಬಿಡ್ತೀವಿ. 5 hours 40 minutes ನಮ್ಮ ಟ್ರಾವೆಲ್ ಜರ್ನಿ ಇರೋದು. ಅವರ್ಸ್ ಟೈಮಿಂಗ್ ನೋಡೋದಾದರೆ, ಟೋಟಲ್ ಡಿಸ್ಟೆನ್ಸ್ ನೋಡೋದಾದರೆ 209 ಕಿಲೋಮೀಟರ್ಸ್ ನೋಡಿ. ಜಸ್ಟ್ ಹರಿಹರ ಮತ್ತು ದಾವಣಗೆರೆಗೆ ತುಂಬ ಡಿಫ್ರೆನ್ಸ್ ಏನಿಲ್ಲ. ಜಸ್ಟ್ 16 ಕಿಲೋಮೀಟ್ರ್ ಅಷ್ಟೇ ಇರೋದು ನೋಡಿ. ಸ್ಟ್ರೇಟ್ ಹೋದರೆ ಈಗ ದಾವಣಗೆರೆ, ಆ ಕಡೆ ರೂಟ್ ತೋರಿಸ್ದಲ್ಲ, ಹಂಗೆ ಹೋಗಿದ್ರೆ ಹರಿಹರ ಬರ್ತಾ ಇತ್ತು. ತುಂಬ ಹತ್ರನೇ ಇದೆ. ಇಷ್ಟೊತ್ತು ನಾವು ಸಿಂಗಲ್ ಲೈನಿಗೆ ಬಂದಿದ್ವಿ, ಈಗ ಡಬಲ್ ಲೈನಿಗೆ ಹೋಗ್ತಾ ಇದ್ದೀವಿ. ದಾವಣಗೆರೆ ಸಿಟಿ ಹೊರಗಡೆ ಎಂಟ್ರ್ ಆಗ್ತಿದ್ದೀವಿ. ಇನ್ನೇನು ಸ್ಟೇಷನ್ ಹತ್ತತ್ರ ಇದ್ದೀವಿ ನೋಡಿ. ಇದೆಲ್ಲ ಸಿಟಿ ಆಚೆ. ದಾವಣಗೆರೆಗೆ ಬಂದು ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದು ರೀಚ್ ಆಗೇ ಬಿಟ್ವಿ. 1:15 ಬರಬೇಕಾಗಿತ್ತು, ಬಟ್ 5 ನಿಮಿಷ ಬೇಗನೆ ಬಂದಿದ್ದೀವಿ ನೋಡಿ ನಾವು ಇಲ್ಲಿಗೆ. ಈಗ 1:25 ಆಗಿದೆ ಟೈಮ್. ಫೈನಲ್ ಆಗಿ ನಮ್ಮ ಜರ್ನಿ ದಾವಣಗೆರೆಗೆ ಬಂದು ರೀಚ್ ಆಗಿ ತುಂಬ ಸಕ್ಸಸ್ಫುಲ್ಲಾಗಿ ಜರ್ನಿ ಎಲ್ಲಿ ಹೆಂಗೆ ಸ್ಟಾರ್ಟ್ ಆಗಿತ್ತು ಹಂಗೆ ಎಂಡ್ ಆಗ್ತಾ ಇದೆ. ಕೇವಲ 45 ರೂಪಾಯಿದಲ್ಲಿ ಬಳ್ಳಾರಿ ಜಂಕ್ಷನಿಂದ ದಾವಣಗೆರೆ ಬಂದು ರೀಚ್ ಆಗಿದ್ದಕ್ಕೆ ನನಗಂತೂ ತುಂಬ ಖುಷಿ ಆಗ್ತಿದೆ. ಬಸ್ಗೆ ಚಾರ್ಜ್ ತುಂಬಾ ಇರ್ಬೋದು, ಹೆಣ್ಮಕ್ಳಿಗೆ ಫ್ರೀ ಇದೆ, ಬಟ್ ಬಾಯ್ಸಿಗೆ ತುಂಬ ಇದೆ. ಸೊ ಅದಕ್ಕೆ ಈ ಟ್ರೈನ್ ಜರ್ನಿ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಜಸ್ಟ್ 45 ರೂಪೀಸ್ ಒಳಗೆ ನಾವು ದಾವಣಗೆರೆಗೆ ಬಂದು ಆರಾಮಾಗಿ ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ಸೀಟ್ ಕೂಡ ಸಿಗುತ್ತೆ. ಈಸಿಯಾಗಿ ಬಂದು ರೀಚ್ ಆಗ್ಬೋದು. ನನ್ನ ಜರ್ನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ಸ್ ಆ್ಯಂಡ್ ಕಾಮೆಂಟ್ ಮಾಡಿ ನೋಡೋಣ ಯಾರು ಎಲ್ಲೆಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಕನ್ನಡ ಟ್ರಾವೆಲ್ ಬ್ಲಾಗ್ 13. ಫೈನಲಾಗಿ ಇವತ್ತಿನ ಜರ್ನಿ ತುಂಬ ಸಕ್ಸಸ್ಫುಲ್ ಆಗಿ ಎಂಡ್ ಆಯಿತು. ನೆಕ್ಸ್ಟ್ ಜರ್ನಿಯಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಫುಲ್ ಹೇಳ್ತಾ, ಹಾಗೆ ಇನ್ನೊಂದು ಇನ್ಫಾರ್ಮೇಷನು, ಕುಡಿಯೋಕ್ಕೆ ನೀರು ಊಟ ನಿಮ್ಮ ಮನೆಯಿಂದ ಅಥವಾ ಬಳ್ಳಾರಿ ಹೊಸಪೇಟೆಯಲ್ಲೇ ತಗೊಳ್ಳಿ. ಮಿಡ್ಲಲ್ಲಿ ಸ್ವಲ್ಪ ಕಡಿಮೆ ಮಾರಕ್ಕೆ ಬರೋದು ನೀರಾಗಲಿ ಊಟ ಆಗಲಿ. ಸೊ ಅದಕ್ಕೆ ನೀವೇ ಮೊದಲಿಗೆ ಅದೆಲ್ಲ ತೊಗೊಂಬರೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ನಮ್ಮ ಟ್ರೈನ್ ಬಂದು ಇಲ್ಲಿ ಈಗ ಆಲ್ಟ್ ಆಗಿದೆ ನೋಡಿ. ಆಯ್ತು, ಇಲ್ಲಿಗೆ ಫೈನಲ್ ನಮ್ಮ ಟ್ರೈನ್ ಜರ್ನಿ ಎಂಡ್ ಆಗ್ತಾ ಇದೆ. ನೆಕ್ಸ್ಟ್ ಟ್ರೈನ್ ಟ್ರಾವೆಲ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.